ಪರಿಶುದ್ಧವಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಮೇಲೆ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಈ ಆರಾಧನೆಯಲ್ಲಿ ದೇವರು ನಮ್ಮನ್ನು ನಡೆಸುವಂತೆ, ದೇವರು ನಮ್ಮನ್ನು ಕಾಯುವಾತನಾಗಿದ್ದಾನೆ, ಒಳ್ಳೆಯ ಕುರುಬನಾಗಿದ್ದಾನೆ. ಇಷ್ಟು ದಿನಗಳು ನಮ್ಮನ್ನು ಆತನು ಕಲ್ಲಿನ ಗುಡ್ಡೆಯಂತೆ ಕಾಯ್ದುಕೊಂಡು ಬರ್ತಾ ಇದ್ದಾನೆ. ಬೇರೆ ಅಂತ ದೇವರ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಮ್ಮನ್ನು ಒಪ್ಪಿಸಿಕೊಟ್ಟವರಾಗಿ ದೇವರು ತಾನೇ ಆರಾಧನೆಯಲ್ಲಿ ಪ್ರತಿಯೊಂದು ಭಾಗವನ್ನು ನಡೆಸುವಂತೆ ಆತನೇ ನಮ್ಮನ್ನು ಕಾಯುತ್ತಾ ಇರುವಂಥ ದೇವರು. ಅದೇ ರೀತಿಯಾಗಿ ಈ ಸಮಯದಲ್ಲಿ ಸಹ ಆತನ ಪ್ರಸನ್ನತೆ ನಮ್ಮನ್ನು ತುಂಬಿಸಿ ನಡೆಸುವಂತೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸೈನ್ಯಗಳ ಕರ್ತನಾದ ಪರಲೋಕ ತಂದೆ, ಅಪ್ಪ ನಿನಗೆ ಸ್ತೋತ್ರ ಉಂಟಾಗಲಿ. ಕರ್ತ ರಾಜಾದಿರಾಜನಾದಂಥ ನನ್ನ ಕರ್ತನೆ, ಇವನ ಸಮಯದಲ್ಲಿ ಐಸಪ್ಪ ಈ ಮುಂಜಾನೆ ವೇಳೆಯಲ್ಲಿ ಕರ್ತ ನಮ್ಮ ಈ ಸೈನ್ಯ ಕಳೆದಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ. ಹೌದು ಏಸಪ್ಪ, ನೀವು ನನ್ನ ದೇವರಾಗಿದ್ದಿ, ನಮ್ಮ ಕರ್ತನಾಗಿದ್ದಿ ಅಪ್ಪ, ನಮ್ಮ ನಡೆಸುವಂಥ ಒಳ್ಳೆಯ ಕುರುಬನಾಗಿದ್ದೆ, ಅದಕ್ಕಾಗಿ ನಿನಗೆ ಸ್ತೋತ್ರ. ಈ ಆರಾಧನೆಯ ಪ್ರತಿಯೊಂದು ಭಾಗದಲ್ಲಿ ನೀನು ಕರ್ತನೆ, ಹೌದು ಏಸಪ್ಪ, ನಮ್ಮನ್ನು ಆಶೀರ್ವದಿಸಿ ನಡೆಸಿಕೊಡಬೇಕೆ ನಾನು ಒಪ್ಪಿಸಿಕೊಡುತ್ತೇನೆ. ಈ ಆರಾಧನೆಯಲ್ಲಿ ಕರ್ತ ನಿನ್ನ ಮಕ್ಕಳು ನಿನ್ನ ಮಹಿಮೆಯನ್ನು ಕಾಣುವಂತೆ ಏಸಪ್ಪ, ನಿನ್ನ ಪ್ರಸನ್ನತೆ ಗ್ರಹಿಸಿಕೊಳ್ಳುವಂತೆ ಕಾರ್ಯ ಮಾಡು. ಈ ಆರಾಧನೆಯ ಪ್ರತಿಯೊಂದು ಭಾಗದಲ್ಲಿಯೂ ಕರ್ತನೆ ನೀವು ನಮ್ಮನ್ನು ಕರ್ತ ನಡೆಸಿಕೊಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಒಳ್ಳೆಯ ಪಿತನೇ, ಆಮೆನ್. ಹಲ್ಲೆಲೂಯಾ, ಸ್ತೋತ್ರ ರಾಜ. ಒಂದು ಸಮಯದಲ್ಲಿ ನಾವೆಲ್ಲರೂ ದೇವರನ್ನು ಸ್ತುತಿಸುವ ಹಾಗೆ, ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಹಾಡುವೆ. ಒಂದು ಹಾಡನ್ನು ಹಾಡ್ತಾ ನಾವೆಲ್ಲರೂ ದೇವರನ್ನು ಸ್ತುತಿಸೋಣ. ಎಲ್ಲರೂ ಕರಗಳನ್ನು ತಟ್ಟುತ್ತಾ ಕೃಪೆಯು ಹರಡುತ್ತಿದೆ
ವಿಸ್ಮಯ ನೀ ತೋರಿದೆ, ನೀ ಇಳಿದು ಬರುತ್ತಿರುವೆ, ಹೊಸ ವಿಸ್ಮಯ ನೀ ತೋರಿದೆ. ಆರಾಧನೆ 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 ಆರಾಧನೆ, ಸ್ತುತಿಗೂ ಮಹಿಮೆಗೂ ಪಾತ್ರನಿಗೆ, ನಿನ್ನ ಸ್ತುತಿಸಿ ಹಾಡುವೆವು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ಸ್ತುತಿಗೂ ಮಹಿಮೆಗೂ ಪಾತ್ರನಿಗೆ, ನಿನ್ನ ಸ್ತುತಿಸಿ ಹಾಡುವೆವು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ಹಾಲೆಲೂಯ. ಆತನನ್ನ ಮಹಿಮೆ ಪಡಿಸುವಂತ ಯಾವ ಸ್ಥಳದಲ್ಲಿ ಕೂಡ ನಮ್ಮ ಯೇಸು ಸ್ವಾಮಿ ಇಳಿದು ಬಂದು ವಿಸ್ಮಯಗಳನ್ನ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ನೀವಿರುವಂತ ಯಾವುದೇ ಸ್ಥಳದಲ್ಲಿ ನೀವು ಒಂದು ಸಾರಿ ಏಸಪ್ಪ ನಮ್ಮ ಮಧ್ಯದಲ್ಲಿ ಬಂದು ನೀವು ಕಾರ್ಯವನ್ನ ಮಾಡಿ ಎಂಬುದನ್ನು ಕೇಳುವಾಗ ಆತನು ಮಹತ್ತಾದ ಕಾರ್ಯಗಳನ್ನ ಮಾಡಲಿಕ್ಕೆ ಶಕ್ತನಾದ ದೇವರಾಗಿದ್ದಾನೆ. ದೇವರನ್ನ ಸ್ತುತಿಸುವ ಹಾಗೆ ಭಯವು ನನ್ನ ಕದಲಿಸದು, ರೋಗವು ನನ್ನ ಮುಟ್ಟಲಾರದು, ಪರಾತ್ಪರನ ಮೊರೆ ಹೊಕ್ಕ ನನಗೆ ಕೇಡು ಸಂಭವಿಸದು ಎಂಬ ಹಾಡನ್ನ ಹಾಡಿ ನಾವು ದೇವರನ್ನ ಸ್ತುತಿಸೋಣ. ಎಲ್ಲರೂ ಕನ್ನಡ ತರುತ್ತಾ ಸಮುದ್ರವ ದಾಟಿ ಹೋಗುವೆ, ವಾಗ್ದಾನವ ಹೊಂದಿಕೊಳ್ಳುವೆ, ಯೇಸುವನ್ನೇ ದೃಷ್ಟಿಸುತ್ತಾ ನೀರಿನ ಮೇಲೆ ನಾನಡಿಯುವೆ. ನಾವೆಲ್ಲರೂ ಸೇರಿ ಹಾಡುವೆ. ಸಮುದ್ರವ ದಾಟಿ ಹೋಗುವೆ, ವಾಗ್ದಾನವ ಹೊಂದಿಕೊಳ್ಳುವೆ, ಯೇಸುವನ್ನೇ ದೃಷ್ಟಿಸುತ್ತಾ ನೀರಿನ ಮೇಲೆ ನಾನಡಿಯುವೆ. ನನ್ನ ವಿಮೋಚಕನು ಜೀವಿಸುವನು, ಆತನು ನನ್ನ ಸಹಾಯವು. ನನ್ನ ವಿಮೋಚಕನು ಜೀವಿಸುವನು, ನನ್ನನ್ನೆಂದು ಕೈ ಬಿಡಲು. ಭಯವು ನನ್ನ ಕದಲಿಸಲು, ಭಯವು ನನ್ನ ಕದಲಿಸಲು, ರೋಗವು ನನ್ನ ಮುಟ್ಟಲಾರದು, ಪರಾತ್ಪರನ ಮೊರೆ ಹೊಕ್ಕ ನನಗೆ ಕೇಡು ಸಂಭವಿಸದು. ನನ್ನ ವಿಮೋಚಕನು ಜೀವಿಸುವನು, ಆತನು ನನ್ನ ಸಹಾಯವು. ನನ್ನ ವಿಮೋಚಕನು ಜೀವಿಸುವನು, ನನ್ನನ್ನೆಂದು. ನನ್ನ ವಿಮೋಚಕನು, ನನ್ನ ವಿಮೋಚಕನು ಜೀವಿಸುವನು, ಆತನು ನನ್ನ ಸಹಾಯವು. ನನ್ನ ವಿಮೋಚಕನು ಜೀವಿಸುವನು, ನನ್ನನ್ನೇ. ನನ್ನ ವಿಮೋಚಕರು ನಾವೆಲ್ಲರೂ ಸೇರಿ ಹೇಳುವೆ. ನನ್ನ ವಿಮೋಚಕನು ಜೀವಿಸುವನು, ಆತನು ನನ್ನ ಸಹಾಯವು. ನನ್ನ ವಿಮೋಚಕನು ಜೀವಿಸುವನು, ನನ್ನನ್ನೆಂದು ಕೈ ಬಿಡಲು. ನನ್ನ ವಿಮೋಚಕನು ಆತನು ಜೀವಿಸುವ ದೇವರಾಗಿದ್ದಾನೆ. ಹಾಲೆಲೂಯ. ಆತನು ಮಹತ್ತಾದ ಕಾರ್ಯಗಳನ್ನ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ದೇವರನ್ನ ನಾವು ಸ್ತುತಿಸೋಣವೆ. ಯೆಹೋವನನ್ನೇ ಆಶ್ರಯಿಸುವೆ, ಆತನ ಬಲವನ್ನೇ ಆಶ್ರಯಿಸುವೆ ಎಂಬುದಾಗಿ ನಾವು ದೇವರನ್ನು ಹಾಡುತ್ತಾ ಸ್ತುತಿಸೋಣ. ಯೆಹೋವನನ್ನೇ ಆಶ್ರಯಿಸುವೆ, ಆತನ ಬಲವನ್ನೇ ಆಶ್ರಯಿಸುವೆ.
ಆಶ್ರಯಿಸುವೆ ನಿತ್ಯವೂ ಆತನ ದರ್ಶನ ಬಯಸುವೆ ಯೆಹೋವನನ್ನೇ ಆಶ್ರಯಿಸುವೆ ಆತನ ಬಲವನ್ನೇ ಆಶ್ರಯಿಸುವೆ ನಿತ್ಯವೂ ಆತನ ದರ್ಶನ ಬಯಸುವೆ ಆತನ ರಾಜ್ಯಕ್ಕಾಗಿ ನೀತಿಗಾಗಿ ಆತನ ರಾಜ್ಯಕ್ಕಾಗಿ ನೀತಿಗಾಗಿ ನಾನು ಮೊದಲು ತವ ಕಾಪಾಡುವೆನು ಆತನ ರಾಜ್ಯಕ್ಕಾಗಿ ನೀತಿಗಾಗಿ ಆತನ ರಾಜ್ಯಕ್ಕಾಗಿ ನೀತಿಗಾಗಿ ನಾನು ಮೊದಲು ತವ ಕಾಪಾಡುವೆನು ಕೊನೆ ಬಾರಿ ಆತನ ರಾಜ್ಯಕ್ಕಾಗಿ ಆತನ ರಾಜ್ಯಕ್ಕಾಗಿ ನೀತಿಗಾಗಿ ನಾನು ಮೊದಲು ತವ ಕಾಪಾಡುವೆನು. ಕೀರ್ತನೆಗಳ 22ನೇ ಕೀರ್ತನೆ ಈ ರೀತಿಯಾಗಿ ಹೇಳ್ತದೆ, ಯೆಹೋವನು ನನಗೆ ಬೆಳಕು ರಕ್ಷಕನು ಆಗಿದ್ದಾನೆ, ನಾನು ಯಾರಿಗೆ ಭಯಪಟ್ಟೆನು. ಯೆಹೋವನು ನನ್ನ ಪ್ರಾಣದ ಆಧಾರವು, ನಾನು ಯಾರಿಗೆ ಹೆದರೆನು. ನನ್ನನ್ನು ಬಾಧಿಸುತ್ತಿರುವ ದುರ್ವೈರಿಗಳು ನನ್ನನ್ನು ನುಗ್ಗಿಬಿಡಬೇಕೆಂದು ಬಂದು ತಾವೇ ನೆಲಕ್ಕೆ ಬಿದ್ದು ಹೋದರು. ನನಗೆ ವಿರೋಧವಾಗಿ ಕಂಡು ಬಂದಿಳಿದರೂ ನನಗೇನು ಭಯವಿಲ್ಲ. ಚದುರೊಂದು ಬಲವು ಯುದ್ಧ ಸನ್ನದ್ಧವಾಗಿ ನಿಂತರೂ ಭರವಸೆ ಉಳ್ಳವನಾಗಿ ಇರುವೆನು. ಯಾಕಂದ್ರೆ ನಮ್ಮ ಬಳಿಯಲ್ಲಿರುವಂತ ದೇವರು ಆತನು ವಿಮೋಚಿಸುವಂತ ದೇವರಾಗಿದ್ದಾನೆ. ಆತನನ್ನು ಆಶ್ರಯಿಸಿದಂತವರು, ಆತನಲ್ಲಿ ನಂಬಿಕೆ ಇಟ್ಟವರು, ಆತನನ್ನ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡವರನ್ನ ಆತನು ಕಾಪಾಡಲಿಕ್ಕೆ ಶಕ್ತನಾದ ದೇವರಾಗಿದ್ದಾನೆ. ನಾವೆಲ್ಲರೂ ದೇವರನ್ನು ಸ್ತುತಿಸೋಣ. ದೇವರು ನಮ್ಮ ಕುಟುಂಬದ ಜೀವಿತಕ್ಕಾಗಿ ನಾವು ದೇವರನ್ನು ಸ್ತುತಿಸೋಣ. ಅನೇಕ ಬಾರಿ ಅನೇಕ ರೀತಿ ಲೋಕವನ್ನ ಅನೇಕ ರೀತಿಯಲ್ಲಿ ತ್ಯಜಿಸಿ ಹೋಗಿದ್ದಾರೆ. ಆದ್ರೆ ದೇವರು ನಮಗಾದರೂ ಆತನ ಕೃಪೆಯನ್ನು ಕೊಟ್ಟು ನಾವಿನ್ನೂ ಜೀವಿಸುವಂತೆ, ಇನ್ನೂ ಆತನನ್ನು ಸ್ತುತಿಸುವಂತೆ ಆತನ ನಮಗೆ ಸಹಾಯ ಮಾಡ್ತಾನೆ. ಅದಕ್ಕೋಸ್ಕರವಾಗಿ ನಾವೆಲ್ಲರೂ ನಮ್ಮ ಕಣ್ಣುಗಳನ್ನು ಮುಚ್ಚಿ ಒಂದು ಕ್ಷಣ ನಾವು ದೇವರನ್ನು ಸ್ತುತಿಸೋಣ. ದೇವರೇ, ನೀ ನಮ್ಮ ಕುಟುಂಬದ ಒಂದು ಒಳ್ಳೆಯ ದಿನಕ್ಕಾಗಿ ಸ್ತೋತ್ರ. ಹೌದು ದೇವರೇ, ನಮ್ಮಲ್ಲಿ ಬಾಧೆಗಳಿದೆ, ಕಣ್ಣೀರುಗಳಿದೆ, ಅನಾರೋಗ್ಯ ಇದೆ ದೇವರೇ, ನಮ್ಮಲ್ಲಿ ರಾಜ ಯೋಚನೆಗಳಿದೆ ಸ್ವಾಮಿ. ಅದೆಲ್ಲದರ ಮಧ್ಯದಲ್ಲಿ ನೀವು ನಮ್ಮ ಜೊತೆಯಲ್ಲಿ ಇದ್ದೀರಿ, ಅದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಎಲ್ಲ ಪರಿಸ್ಥಿತಿಗಳಲ್ಲಿ ನಮ್ಮನ್ನು ಕಾಣುವಂತ ದೇವರು ನೀನು ಹಾಕಿದ್ದೀರಿ, ಅದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ದೇವರೇ, ಹೌದು ರಾಜ, ಎಲ್ಲ ಪರಿಸ್ಥಿತಿಗಳನ್ನು ಎದುರಿಸುವಾಗ ನಮ್ಮ ಜೊತೆಯಲ್ಲಿ ಧೈರ್ಯವಾಗಿ ನಾವು ಮುಂದೆ ಇರಲಿಕ್ಕೆ ನೀನು ನಮ್ಮ ಆಧಾರವಾಗಿದ್ದೀರಿ, ಅದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ದೇವರೇ, ನಿನ್ನ ಹಸ್ತಗಳಲ್ಲಿ ನಿಮ್ಮ ಅಂಗೈಗಳಲ್ಲಿ ನಮ್ಮನ್ನು ಚಿತ್ರಿಸಿಕೊಂಡು ಪ್ರತಿದಿನವೂ ನಮ್ಮನ್ನು ಕಾಯುವಂತ ದೇವರು ನೀನಾಗಿದ್ದೀರಲ್ಲ, ಅದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಕೇಡು ನಮಗೆ ಸಂಭವಿಸಿದ ಹಾಗೆ ದೇವರ ಉದ್ರಾಜ ಉಪದ್ರವವು ನಮ್ಮ ಗುಡಾರದ ಬಳಿಗೆ ಬರದ ಹಾಗೆ ನಮ್ಮನ್ನು ಕಾಯುವಂತ ದೇವರು ನೀನಾಗಿದ್ದೀರ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಅಪ್ಪ, ನಿಮ್ಮನ್ನು ಸ್ತುತಿಸ್ತೇವೆ ಸ್ವಾಮಿ. ಹಲ್ಲೆಲೂಯಾ, ಸ್ತೋತ್ರ ಹಲ್ಲೆಲೂಯಾ. ಅಪ್ಪ, ನಿಮ್ಮನ್ನು ಸ್ತುತಿಸ್ತೇವೆ ಸ್ವಾಮಿ. ನಾವೆಲ್ಲರೂ ಸೇರಿ ನಂಚಿಕ ಹೃದಯಾದಿ ಅತ್ಯುನ್ನತನಾದ ದೇವಾಲಯನ ಆರಾಧಿಸುವೆ ಅಂತಕ್ಕಂಥ ಒಂದು ಹಾಡನ್ನ ಹಾಡಿ ನಾವು ದೇವರನ್ನ ಸ್ತುತಿಸೋಣ.
ಮರಳಿ ಮಣ್ಣಿಗೆ ನಾ ಸೇರುವೆ, ಮಣ್ಣಿನಿಂದ ತೆಗೆಯಲ್ಪಟ್ಟೆನು, ಮರಳಿ ಮಣ್ಣಿಗೆ ನಾ ಸೇರುವೆ. ಮಣ್ಣಾದ ನನ್ನ ಮಹಿಮೆಯಾಗಿಸಲು ನಿಮ್ಮ ಮಹಿಮೆಯ ತೇಜಿಸಿದೆ. ಮಣ್ಣಾದ ನನ್ನ ಮಹಿಮೆಯಾಗಿಸಲು ನಿಮ್ಮ ಮಹಿಮೆಯ ತೇಜಿಸಿದೆ. ಓ ಸನ್ನ, ಓ ಸನ್ನ, ಯೆಹೂದ್ಯರ ರಾಜನಿಗೆ. ಓ ಸನ್ನ, ಓ ಸನ್ನ, ಬರಲಿರುವ ನನ್ನ ರಾಜನಿಗೆ. ಓ ಓ ಕೃಪೆಯಿಂದ ಸರಿಪಡಿಸಿರುವೆ. ನಾಥ ಬಿಗಡೆಯುವ ವೇಳೆ ನಿನ್ನ ಕೃಪೆಯಿಂದ ಸರಿಪಡಿಸಿರುವೆ. ನನ್ನ ಕಾಲ್ಗಳ ಸ್ಥಿರಪಡಿಸಿ ನಿನ್ನೊಂದಿಗೆ ನಡೆಯಲು ಕೃಪೆ ನೀಡಿದೆ. ನನ್ನ ಕಾಲ್ಗಳ ಸ್ಥಿರಪಡಿಸಿ ನಿನ್ನೊಂದಿಗೆ ನಡೆಯಲು ಕೃಪೆ ನೀಡಿದೆ. ಓ ಸನ್ನ, ಓ ಸನ್ನ, ಯೆಹೂದ್ಯರ ರಾಜನಿಗೆ. ಓ ಸನ್ನ, ಓ ಸನ್ನ, ಬರಲಿರುವ ನನ್ನ ರಾಜನಿಗೆ. ಓ ಓ ಈ ಲೋಕಯಾತ್ರೆಯೋ ನನಗಿರುವ ಬಯಕೆಯಲ್ಲ, ಈ ಲೋಕಯಾತ್ರೆಯೋ ನನಗಿರುವ ಬಯಕೆಯಲ್ಲ. ನನ್ನ ಕೊನೆಯುಸಿರು ಇರುವವರೆಗೂ ನಿನ್ನ ನಾಮವ ಸಾರುವೆನು. ನನ್ನ ಕೊನೆಯುಸಿರು ಇರುವವರೆಗೂ ನಿನ್ನ ನಾಮವ ಸಾರುವೆನು. ಓ ಸನ್ನ, ಓ ಸನ್ನ, ಓ ಸನ್ನ, ಯೆಹೂದ್ಯರ ರಾಜನಿಗೆ. ಓ ಸನ್ನ, ಓ ಸನ್ನ, ಬರಲಿರುವ ನನ್ನ ರಾಜನಿಗೆ. ಓ ಓ ದೇವರೇ, ನಿಮ್ಮನ್ನು ಸ್ತುತಿಸ್ತೇವೆ ಸ್ವಾಮಿ. ನಮ್ಮನ್ನು ಮಹಿಮೆಯಾಗಿ ಮಾರ್ಪಡಿಸಲಿಕ್ಕಾಗಿ ನೀನು ಮಹಿಮೆಯನ್ನು ತ್ಯಜಿಸಿ ಬಂದಿಯಲ್ಲ ಸ್ವಾಮಿ, ಅದಕ್ಕಾಗಿ ನಿಮಗೆ ಸ್ತೋತ್ರ. ನಮಗಿರುವಂತ ಎಲ್ಲದರಿಂದ ನಿಮಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತೇವೆ ಸ್ವಾಮಿ. ನಮಗಿರುವಂತ ಎಲ್ಲದರಿಂದ ದೇವರೇ ನಿಮಗೆ ಸ್ತುತಿ ಸಲ್ಲಿಸ್ತೇವೆ ರಾಜ. ಯಾಕೆಂದ್ರೆ ನೀವು ನಮ್ಮ ಕೋಟೆಯು, ನಮ್ಮ ದುರ್ಗವು, ನಮ್ಮ ಗುರಾಣಿಯು ನೀನು ಹಾಕಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ ರಾಜ. ಹಲ್ಲೆಲೂಯಾ.
ನಾವೆಲ್ಲರೂ ಸೇರಿ ನೀವೇ ನಾ ಕೊಂಡ ಯೇಸು, ನೀವೇ ನಾ ಕೋಟ ಯೇಸು, ನಾ ಪ್ರಾಣ ದುರ್ಗವು ಯೇಸು, ನನ್ನ ದಾಗು ಸ್ಥಳವು ಯೇಸು ಎಂಬ ಹಾಡನ್ನು ಹಾಡಲು ನಾವು ದೇವರನ್ನು ಸ್ತುತಿಸೋಣ. ನೀವೇ ನಾ ಕೊಂಡ ಯೇಸು, ನೀವೇ ನಾ ಕೊಂಡ ಯೇಸು, ನೀವೇ ನಾ ಕೋಟ, ನೀವೇ ನಾ ಕೋಟ ಯೇಸು, ನಾ ಪ್ರಾಣ ದುರ್ಗವು ಯೇಸು, ನಾ ಪ್ರಾಣ ದುರ್ಗವು ಯೇಸು, ನಾ ದಾರು ಸ್ಥಳವು ಯೇಸು, ಯೇಸು యేసయ్యా మేరా ముకునాశ్రయము నీవే, యేసయ్యా నా కేయము ప్రకారము నీవే, ఇప్పుడే పరుగెత్తి నీలో దాగుందును, ఇప్పుడే పరుగెత్తి నీలో నీ కంటిలో బాబరాలకు కాయుచుండగా, శత్రువుకు నన్ను తాకరు ధైర్యము చాలునా, నీ కంటిలో బాబరాలకు కాయుచుండగా, శత్రువుకు నన్ను తాకరు ధైర్యము చాలునా, నా అతిశయము నీవే, నా నిర్భయము నీవే, నా అతిశయము నీవే, నా నిర్భయము నీవే, యేసయ్యా మేరా ముకునాశ్రయము నీవే, యేసయ్యా నా కేయము ప్రకారము నీవే, ఇప్పుడే పరుగెత్తి నీలో దాగుందును, ఇప్పుడే పరుగెత్తి నీలో దాగు, నీ హృదయమే కవచమై, నీ హృదయమే కవచమయ్యా మీద ఉండగా, ఏ అపాయమైనను నా దరి చేరునా, నీ హృదయమే కవచమయ్యా మీద ఉండగా, ఏ అపాయమైనను నా దరి చేరునా, నా రక్షకుడవు నీవే, నా కాపరియు నీవే, నా రక్షకుడవు నీవే, నా కాపరియు నీవే, యేసయ్యా మేరా ముకునాశ్రయము నీవే, యేసయ్యా నా కేయము ప్రకారము నీవే, ఇప్పుడే పరుగెత్తి నీలో దాగుందును, ఇప్పుడే పరుగెత్తి నీలో దాగుందును. ದೇವರ ಸನ್ನಿಧಿಗೆ ನಾವು ಓಡಿ ಬರೋಣ, ಯಾಕಂದ್ರೆ ಆತನಲ್ಲಿ ನಾವು ಅವಿತುಕೊಳ್ಳುವಾಗ ಆತನ ರಕ್ತ ನಮ್ಮನ್ನು ಕಾಯುವಂತದಾಗಿರ್ತದೆ. ಆತನು ನಮ್ಮನ್ನು ಯಾವ ಕೇಡಿಗೂ ಒಳಪಡಿಸದೆ ನಮ್ಮನ್ನು ಕಾಯುವಂತ ದೇವರು ಆತನಾಗಿದ್ದಾರೆ. ನಾನು ಇದಕ್ಕೋಸ್ಕರ ಕೀರ್ತನೆಗಳು 23 ಓದ್ತೇನೆ, ಕೇಳಿಸಿಕೊಡ್ರಿ. ಯೆಹೋವನು ನನಗೆ ಕುರುಬನು, ಕೊರತೆ ಪಡೆದು ಆತನು ಹಸಿರು ಗಾವಲುಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುತ್ತಾನೆ, ನನ್ನ ಪ್ರಾಣವನ್ನ ಉಜ್ಜೀವಿಸ ಮಾಡಿ ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನನ್ನನ್ನು ನಡೆಸುತ್ತಾನೆ. ನಾನು ಕಾರ್ಗತ್ತಿಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರುವುದರಿಂದ ಕೇಡಿಗೆ ಹೆದರೆನು. ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತದೆ. ವೈರಿಗಳ ಮುಂದೆಯೇ ನೀನು ನನಗೋಸ್ಕರ
ಔತಣವನ್ನ ಸಿದ್ಧಪಡಿಸುತ್ತಿ, ನನ್ನ ತಲೆಗೆ ತೈಲವನ್ನ ಹಚ್ಚಿಸುತ್ತಿ, ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ. ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುವವು. ನಾನು ಸದಾಕಾಲವು ಯೆಹೋವನ ಮಂದಿರದಲ್ಲಿ ವಾಸಿಸುವೆ. ನಾವೆಲ್ಲರೂ ಹೇಳೋಣವೇ, ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುವವು. ನಾನು ಸದಾಕಾಲವು ಯೆಹೋವನ ಮಂದಿರದಲ್ಲಿ ವಾಸಿಸುವನು. ಯಾಕಂದ್ರೆ ನಮ್ಮ ಗುರುವನು, ನಮ್ಮ ರಕ್ಷಕನು, ನಮ್ಮ ತಂದೆಯಾಗಿ ಯೇಸು ಸ್ವಾಮಿ ಆಗಿದ್ದಾನೆ. ಅಂತ ದೇವರಿಗೆ ನಾವೊಂದು ಸಮಯದಲ್ಲಿ ದೇವರನ್ನ ಆರಾಧನೆ ಮಾಡುವ ಹಾಗೆ ನಾವೆಲ್ಲರೂ ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವಿರುವಂತಹ ಸ್ಥಳಗಳಲ್ಲಿ ನಾವು ಹೇಳೋಣ, ದೇವರಪ್ಪ ನಿಮ್ಮನ್ನು ಆರಾಧಿಸ್ತೇವೆ ಸ್ವಾಮಿ. ಎಲ್ಲಾ ಸ್ಥಿತಿಗಳಲ್ಲಿ, ಎಲ್ಲಾ ಪರಿಸ್ಥಿತಿಗಳಲ್ಲಿ, ಎಲ್ಲಾ ರೋಗಗಳಲ್ಲಿ, ಎಲ್ಲಾ ವ್ಯಾಧಿಗಳಲ್ಲಿ ಅಪ್ಪ ನಿಮ್ಮನ್ನ ನಾವು ಆರಾಧಿಸ್ತೇವೆ ಸ್ವಾಮಿ. ಯಾಕಂದ್ರೆ ನೀನು ಆರಾಧನೆಗೆ ಯೋಗ್ಯ. ನಿನ್ನ ಹಾಗೆ ನಮ್ಮನ್ನು ನೋಡುವಂತವರು ಯಾರು ಇಲ್ಲ ಸ್ವಾಮಿ. ನಿನ್ನ ಹಾಗೆ ನಮ್ಮನ್ನ ಪ್ರೀತಿಸುವಂತವರು ಯಾರು ಇಲ್ಲ ಸ್ವಾಮಿ. ದೇವಚಂದ್ರ ನೀವಿರುವಂತ ಸ್ಥಳದಲ್ಲಿ ದೇವರು ನಿಮ್ಮನ್ನು ಆರಾಧಿಸ್ತೇವೆ ಸ್ವಾಮಿ. ನಿಮ್ಮನ್ನು ಆರಾಧಿಸ್ತೇವೆ ಸ್ವಾಮಿ. ಯಾಕೆಂದ್ರೆ ನೀನೊಬ್ಬನೇ ಆರಾಧನೆಗೆ ಯೋಗ್ಯನಾಗಿದ್ದೀರಿ. ಹಾಲೆಲೂಯ. ದೇವರೇ ನಿಮ್ಮನ್ನು ಸ್ತುತಿಸ್ತೇವೆ ರಾಜ.
ಕಾಯ್ದ ಪ್ರೇಮ ಸಾವಿರ ಜನರ ಬಲಕ್ಕೆ ಬಿದ್ದರೂ ಬೀಳಬಹುದು ಎಡಬಾರೆ ನನ್ನ ಕಾಯ್ದ ಪ್ರೇಮ ಏಸಯ್ಯ 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 ನನ್ನ ತಂದೆ ನೀನೇ ನನ್ನ ದೇವರು ನೀನೇ ನನ್ನ ತಂದೆ ನೀನೇ ನೀನೇ ನನ್ನ ತಂದೆ ನೀನೇ ನನ್ನ ತಂದೆ ನೀನೇ ನನ್ನ ದೇವರು ನೀನೇ ನನ್ನ ತಂದೆ ನೀನೇ ನೀನೇ. ಅಪ್ಪ ನಿಮಗೆ ಮಹಿಮೆ ಸಲ್ಲಿಸ್ತೇನೆ ಸ್ವಾಮಿ, ನಿಮ್ಮನ್ನು ಆರಾಧಿಸ್ತೇನೆ ರಾಜ. ಎಲ್ಲ ಮಹಿಮೆಗೂ ನೀನು ಪಾತ್ರನು ಸ್ವಾಮಿ, ಎಲ್ಲ ಘನತೆಗೂ ನೀನು ಯೋಗ್ಯನು ಸ್ವಾಮಿ. ಅದಕ್ಕಾಗಿ ನಿಮ್ಮನ್ನು ಆರಾಧಿಸ್ತೇನೆ ರಾಜ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ದೇವರೇ ನಿನ್ನ ಪ್ರಸನ್ನತೆ ನಮ್ಮನ್ನು ಆವರಿಸಿಕೊಳ್ಳಲಿ. ದೇವರೇ ಬಲಹೀನವಾದ ಎಲ್ಲ ಕಾರ್ಯಗಳ ಮೇಲೆ ನಿನ್ನ ಬಲ ಇಳಿದು ಬರಲಿ ಸ್ವಾಮಿ. ಹಾಲೆಲೂಯಾ. ದೇವರೇ ಮಹತ್ತಾದ ಕಾರ್ಯಗಳನ್ನು ಮಾಡಲಿಕ್ಕೆ ಶಕ್ತನಾದ ದೇವರೇ, ನಿನ್ನ ಮಹಿಮೆ ನಾವು ಬಯಸ್ತೇವೆ ಸ್ವಾಮಿ. ನಿನ್ನ ಮಹಿಮೆ ಇಳಿದು ಬರುವಾಗ ಅಲ್ಲಿ ಮಹತ್ ಕಾರ್ಯಗಳು ನಡೀತದೆ. ಅದಕ್ಕಾಗಿ ಸ್ತೋತ್ರ. ದೇವರೇ ನಿಮ್ಮನ್ನು ಆರಾಧಿಸ್ತೇವೆ ರಾಜ, ನಿಮ್ಮನ್ನು ಆರಾಧಿಸ್ತೇವೆ ರಾಜ. ನಿನ್ನ ಮನ ತುಂಬಿ ಆರಾಧಿಸುವೆನು. ಎಲ್ಲ ಸ್ತೋತ್ರಕ್ಕೂ ಗೌರವಕ್ಕೂ, ಎಲ್ಲ ಸ್ತೋತ್ರಕ್ಕೂ ಗೌರವಕ್ಕೂ ಪಾತ್ರನು ನೀನೇ. ನಿನ್ನ ಮೇಲೆ ಎತ್ತಿ ಆರಾಧಿಸುವೆನು. ಎಲ್ಲ ಮಹಿಮೆಗೂ ಎಲ್ಲ ಮಹಿಮೆಗೂ ಯೋಗ್ಯನು ನೀನೇ. ನಿನ್ನ ಮನ ತುಂಬಿ ಆರಾಧಿಸುವೆನು. ಎಲ್ಲ ಸ್ತೋತ್ರಕ್ಕೂ ಗೌರವಕ್ಕೂ, ಎಲ್ಲ ಸ್ತೋತ್ರಕ್ಕೂ ಗೌರವಕ್ಕೂ ಪಾತ್ರನು ನೀನೇ. ನಿನ್ನ ಮೇಲೆ ಎತ್ತಿ ಆರಾಧಿಸುವೆನು. ಎಲ್ಲರೂ ಸೇರಿ ಹೇಳುವೆ, ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ ಯೇಸುವೇ, ಆರಾಧಿಸುವೆನು ನಿನ್ನ. ದೇವರೇ ಅಪ್ಪ, ಮನಸ್ಫೂರ್ತಿಯಾಗಿ ನಿಮ್ಮನ್ನು ಆರಾಧಿಸ್ತೇವೆ ರಾಜ. ಆರಾಧಿಸುವೆನು ನಿನ್ನ ಯೇಸುವೇ, ಆರಾಧಿಸುವೆನು ನಿನ್ನ. ಯೆಹೋವ ಈರೆಯಾಗಿ, ಯೆಹೋವ ಈರೆಯಾಗಿ ಅಗತ್ಯವ ತೀರಿಸಿದೆ. ಯೆಹೋವ ನಿಸ್ಸಿಯಾಗಿ ಜಯವನ್ನು ನೀಡಿದೆ. ಯೆಹೋವ ಈರೆಯಾಗಿ ಅಗತ್ಯವ ತೀರಿಸಿದೆ. ಯೆಹೋವ ನಿಸ್ಸಿಯಾಗಿ ಜಯವನ್ನು ನೀಡಿದೆ. ಯೆಹೋವ ಶಮ್ಮ ನೀನೇ, ಜೊತೆಯಲ್ಲೇ ನೀನಿರುವೆ. ಯೆಹೋವ ರಾಮ ನೀನೇ, ಆರೋಗ್ಯದಾಯಕನೇ. ಯೆಹೋವ ಶಮ್ಮ ನೀನೇ, ಜೊತೆಯಲ್ಲೇ ನೀನಿರುವೆ. ಯೆಹೋವ
ಜಯವನ್ನ ಕೊಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಅನಾರೋಗ್ಯವಿದ್ದ ಸ್ಥಳದಲ್ಲಿ ದೇವರ ಆರೋಗ್ಯವನ್ನ ಕೊಡ್ಲಿಕ್ಕೆ ಶಕ್ತನಾಗಿದ್ದಾನೆ. ನಾವು ಹೇಳುವೆ, ದೇವರೇ ನೀನನ್ನು ಆರಾಧಿಸ್ತೇವೆ ಸ್ವಾಮಿ. ನಾವು ಆರಾಧಿಸುತ್ತಿರುವಾಗಲೇ ದೇವರು ಮಹತ್ತಾದ ಕಾರ್ಯಗಳನ್ನ ಮಾಡಲಿಕ್ಕೆ ಶಕ್ತನಾದ ದೇವರಾದನಾಗಿದ್ದಾನೆ. ಆತನ ಶ್ವಾಸವು ಚಲಿಸುವಂತದಾಗಿದೆ. ಆರಾಧಿಸುವೆನು ನಿನ್ನ ಯೇಸುವೇ, ಆರಾಧಿಸುವೆನು ನಿನ್ನ. ನಾವೆಲ್ಲರೂ ಸೇರಿ ಹೇಳುವೆ, ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ ಯೇಸುವೇ, ಆರಾಧಿಸುವೆನು ನಿನ್ನ. ದೇವರೇ, ನಿಮ್ಮನ್ನ ಮಾತ್ರವೇ ನಾವು ಆರಾಧಿಸ್ತೇವೆ ಸ್ವಾಮಿ. ಯಾಕೆಂದ್ರೆ ನೀನೊಬ್ಬನೇ ಆರಾಧನೆಗೆ ಯೋಗ್ಯರುತ್ತೇವೆ. ನಮ್ಮ ಜೀವಿತಗಳಲ್ಲಿ ದೇವರ ಪೌದರಾಜ ನೀನು ಕೊಟ್ಟಿರುವಂತಹ ಎಲ್ಲ ಕಾರ್ಯಗಳನ್ನ ನೆನೆಸಿ, ದೇವರ ರಕ್ಷಣೆಯನ್ನು ನೆನೆಸಿ, ದೇವರ ನಿತ್ಯ ಜೀವವನ್ನು ನೆನೆಸಿ ನಾವು ಹೇಳ್ತೇವೆ, ನೀನೊಬ್ಬನೇ ಆರಾಧನೆಗೆ ಯೋಗ್ಯ. ಅಪ್ಪ, ಇಲ್ಲಿವರೆಗೂ ನಮ್ಮ ನಡೆಸಿ ದೇವರೇ ನಮಗೆ ಬೇಕಾದ ಆತ್ಮಿಕವಾದ ಬಲವನ್ನು ನೀವು ಕೊಡ್ತಾ ಇದ್ದೀರದಕ್ಕಾಗಿ ನಿಮಗೆ ಸ್ತೋತ್ರ. ಆರಾಧನೆಗಳು ನಿಮಗೆ ಸಮರ್ಪಿಸ್ತೇವೆ ರಾಜ. ದೇವರೇ, ಹೌದು ರಾಜ, ಸಜೀವ ಯಜ್ಞದೋಪಾದಿಯಲ್ಲಿ ನಿನಗೆ ಸುಗಂಧವನ್ನು ಉಂಟು ಮಾಡುವಂತ ಯಜ್ಞವನ್ನು ನಾವು ಅರ್ಪಿಸ್ತೇವೆ ಸ್ವಾಮಿ. ನೀನು ಮಹಿಮೆ ಹೊಂದಿಕೊಳ್ಳಿ ಯೇಸುವಿನ ಹೆಸರಿನಲ್ಲಿ ತಂದೆ, ಆಮೆನ್. ಹಾಲೆಲೂಯಾ, ಸ್ತೋತ್ರ ರಾಜ. ಹೌದು ಪ್ರಿಯರೇ, ಈ ಒಂದು ಸಮಯದಲ್ಲಿ ನಾವು ಈ ವಾರದಲ್ಲಿ ಜನ್ಮದಿನ ಆಚರಿಸಿಕೊಳ್ಳುವಂಥವರು, ಮದುವೆ ದಿನ ಆಚರಿಸಿಕೊಳ್ಳುವಂಥವರಿಗಾಗಿ ನಾವು ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ಯಾರೆಲ್ಲ ನೀವು ಈ ವಾರದಲ್ಲಿ ಬರ್ತ್ಡೇಸ್ ಆಚರಿಸ್ಕೊಳ್ತೀರೋ, ಮ್ಯಾರೇಜ್ ಡೇ ಆಚರಿಸ್ಕೊಳ್ತೀರೋ, ದಯವಿಟ್ಟು ನೀವು ನಿಮ್ಮನ್ನೇ ದೇವರಿಗೆ ಒಪ್ಪಿಸಿಕೊಟ್ಟವರಾಗಿ ಪ್ರಾರ್ಥನೆ ಮಾಡಿಕೊಳ್ಳಿ. ನಾವು ಪ್ರಾರ್ಥನೆ ಮಾಡುವಾಗ ನೀವು ನಿಮ್ಮನ್ನು ಒಪ್ಪಿಸಿಕೊಡುತ್ತೀರಿ. ನಾವು ನೋಡುತ್ತೇವೆ, ದೇವರ ವಾಕ್ಯ ಹೇಳ್ತಾರೆ, ನಾವು ಆತನ ಮಕ್ಕಳಾಗಿ ಆತ ಸನ್ನಿಧಾನಕ್ಕೆ ಬರಬೇಕಾದ್ರೆ ಆತ ನಾವು ಪ್ರಾರ್ಥನೆಯನ್ನು ಕೇಳುವಾತನಾಗಿದ್ದಾನೆ. ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡುವಾಗಲೂ ಸಹ ನೀವು ಸಹ ನಿಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಿಕೊಳ್ಳಿ. ಹಾಲೆಲೂಯಾ, ಸ್ತೋತ್ರಪ್ಪ. ಪರಿಶುದ್ಧನೇ ಅಪ್ಪ, ಪಿತನೇ ಒಂದು ಸಮಯದಲ್ಲಿ ರಾಜ, ಈ ವಾರದ ಜನ್ಮದಿನ ಆಚರಿಸಿಕೊಳ್ಳುವಂಥ ಪ್ರತಿಯೊಬ್ಬ ಮಕ್ಕಳಿಗೆ ಒಪ್ಪಿಸಿಕೊಳ್ಳುತ್ತೇನಪ್ಪ ರಾಜ. ನೀನು ಒಳ್ಳೆಯವನಾಗಿದ್ದು ಅವರ ಜೀವಿತಗಳಲ್ಲಿ ಕಳೆದ ವರ್ಷವೆಲ್ಲ ಕರ್ತನೆ ನೀನು ಕಾಯ್ದಿದ್ದಿ, ಅದಕ್ಕಾಗಿ ನಿನಗೆ ಸ್ತೋತ್ರ ಅಪ್ಪ. ನೀನು ಸರ್ವಾಧಿಕಾರದ ದೇವನಾಗಿದ್ದು ಆ ಮಕ್ಕಳ ಜೀವಿತಕ್ಕೆ ಬೇಕಾಗಿರುವಂಥ ಎಲ್ಲ ಕರ್ತನೆ ಅಪ್ಪ ಅಗತ್ಯಗಳನ್ನ ಪೂರೈಸಿಕೊಟ್ಟಿದ್ದಿ. ಈ ಮುಂದಿನ ವರ್ಷವೂ ಸಹ ಕರ್ತನೆ ಹೌದು ರಾಜ, ಆ ಮಕ್ಕಳ ಜೀವಿತದಲ್ಲಿ ನೀನು ಇದ್ದುಕೊಂಡು ಮಹಿಮೆ ಹೊಂದುವಂಥ ಕಾರ್ಯಗಳನ್ನ ಹೌದು ರಾಜ ಮಾಡಬೇಕೆ ನಾನು ಒಪ್ಪಿಸಿಕೊಡುತ್ತೇನೆ. ಬಲಪಡಿಸು ರಾಜ, ಮಕ್ಕಳಿಗೆ ಒಳ್ಳೆ ಆರೋಗ್ಯದ ಪಾಲಿಸಿಕೊಡು. ಬರುವಂಥ ಎಲ್ಲ ತರವಾದ ಏಸಪ್ಪ ಹೌದು ರಾಜ, ಶೋಧನೆಗಳನ್ನು ಗೆಲ್ಲುವಂಥ ಮಕ್ಕಳಾಗಿ ಹಾಲೆಲೂಯಾ ರಾಜ, ಮಕ್ಕಳು ಕರ್ತನೆ ಜಯಿಸುವಂಥ ಮಕ್ಕಳಾಗಿ ಕರ್ತನೆ ನೀನು ಆ ಮಕ್ಕಳನ್ನ ನಡೆಸಬೇಕೆ ನಾನು ಒಪ್ಪಿಸಿಕೊಡುತ್ತೇನೆ. ಬಲಪಡಿಸು ರಾಜ, ಬಲಪಡಿಸಿ ಏಸಪ್ಪ ಅಪ್ಪ ರಕ್ಷಕನೇ. ಮ್ಯಾರೇಜ್ ಡೇ ಆಚರಿಸುವಂಥ ಪ್ರತಿಯೊಬ್ಬ ದಂಪತಿಗಳನ್ನ ಆಶೀರ್ವದಿಸು. ಆ ಮಕ್ಕಳನ್ನ ಕರ್ತನೆ ಗಂಡಾತನಾಗಿ ಗಂಡ ಹೆಂಡತಿರ ಕರ್ಲತ್ತ ದೇವ ನೀನಾಗಿದ್ದೀರಾ ರಾಜ, ನೀನು ಅವರ ಒಂದು ಮಾಡಿದ್ದಿ. ಹೌದು ಏಸಪ್ಪ, ಈ ವರ್ಷದಲ್ಲಿ ಆ ಮಕ್ಕಳು ನಿನ್ನ ಮಕ್ಕಳಾಗಿ ಅಧಿಕವಾಗಿ ಕರ್ತನೆ ಏಸಪ್ಪ ನಿನಗಾಗಿ ಜೀವಿಸುವಂತೆ ಕಾರ್ಯ ಮಾಡಿ ಆ ಮಕ್ಕಳಿಗೆ ಬೇಕಾಗಿರುವಂಥ ನಿನ್ನ ಅನ್ಯೋನ್ಯತೆಯನ್ನು ದಯಪಾಲಿಸಿಕೊಡಬೇಕು ನಾನು ಹೇಳುತ್ತೇನೆ. ನಿನ್ನ ಪ್ರೀತಿಯ ನಡೆಯುವುದಕ್ಕೆ ಕರ್ತನೆ ಬೇಕಾದ ಬಲವನ್ನು ಕೊಡು ರಾಜ. ಅವರ ಕುಟುಂಬದಲ್ಲಿ ಆ ಮಕ್ಕಳು ಕರ್ತನೆ ಮಾಡುವಂಥ ಪ್ರತಿಯೊಂದು ಕೆಲಸಗಳು ಕರ್ತ ನಿನಗೆ ಮೆಚ್ಚಿಯಾಗಿರುವಂತೆ ಕಾರ್ಯ ಮಾಡು. ಅವರೊಂದಿಗೆ ಇರುವಂಥ ಜನಗಳು ಅಪ್ಪ, ಅವರ ಮಕ್ಕಳು ಕರ್ತನೆ ಒಡಹುಟ್ಟಿದವರು ಏಸಪ್ಪ ಹೌದು ರಾಜ, ತಂದೆ ತಾಯಿಗಳು ರಾಜ ಏಸಪ್ಪ ಇವರಿಂದ ಆಶೀರ್ವಾದ ಹೊಂದಿಕೊಳ್ಳುವಂತೆ ನೀನು ಆ ದಂಪತಿಗಳನ್ನ ಆಶೀರ್ವದಿಸಬೇಕೆಂದು ಮತ್ತೊಂದಾವರ್ತಿ ಏಸಪ್ಪ ಹೌದು ರಾಜ, ಬರ್ತಾರೆ ಆಚರಿಸಿಕೊಳ್ಳುವಂಥ ಪ್ರತಿಯೊಬ್ಬ ಮಕ್ಕಳನ್ನ ಆಶೀರ್ವದಿಸು, ದಂಪತಿಗಳನ್ನ ಆಶೀರ್ವದಿಸಿ ನಡೆಸಿಕೊಳ್ಳಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಒಳ್ಳೆಯ ಪಿತನೇ, ಆಮೆನ್. ಹೌದು ಪ್ರಿಯರೇ, ದೇವರು ಒಳ್ಳೆಯವನಾಗೇ ಇದ್ದಾನೆ. ನಮ್ಮೊಂದಿಗೆ ಆತನ ಮಾತನಾಡುವಂಥ ದೇವರು ವಾಕ್ಯ ಸ್ವರೂಪನಾಗಿದ್ದಾನೆ. ಆದಿಕಾದರೂ ನಾವು ನೋಡುತ್ತೇವೆ, ದೇವರು ಆದಿಯಿಂದಲೂ ನಮ್ಮೊಂದಿಗೆ ಮಾತನಾಡುವಂಥ ದೇವನಾಗಿ, ಮನುಷ್ಯರೊಂದಿಗೆ ಒಡಂಬಡಿಸುವಂಥ ದೇವನಾಗಿ, ಮನುಷ್ಯರ ಮಧ್ಯದಲ್ಲಿ ವಾಸ ಮಾಡುವಂಥ ದೇವನಾಗಿ, ದೇವರು ನಮ್ಮೊಂದಿಗೆ ಇರುವುದಕ್ಕೆ ಆಸೆ ಪಡುವಂಥ ದೇವನಾಗಿದ್ದಾನೆ. ಈಗ ನಾವು ವಾಕ್ಯ ಕೇಳಿ ಹೋಗ್ತಾ ಇದ್ದೇವೆ. ವಾಕ್ಯದ ಮೂಲಕವಾಗಿ ದೇವರು ನಮ್ಮೊಂದಿಗೆ ಮಾತನಾಡಲಿ ಪ್ರಿಯರೇ. ಯಾಕೆಂದರೆ ವಾಕ್ಯವಾದದ್ದು ಜೀವವುಳ್ಳದ್ದು, ಸಜೀವವಾದದ್ದು. ಅದು ನಮ್ಮ ಜೀವಿತಕ್ಕೆ ಬೇಕಾಗಿರುವಂಥ ಎಲ್ಲ ಥರವಾದ ಆಶೀರ್ವಾದಗಳನ್ನು ಕೊಡುವುದಕ್ಕೆ ಶಕ್ತವಾದಂಥ ಒಂದು ವಾಕ್ಯಗಳಾಗಿದೆ ಪ್ರಿಯರೇ. ಪ್ರಾರ್ಥನೆ ಮಾಡಿಕೊಳ್ಳೋಣ, ನಿಮ್ಮನ್ನೇ ಒಪ್ಪಿಸಿಕೊಳ್ಳಿ. ಎಲ್ಲ ಡಿಸ್ಟ್ರಾಕ್ಷನ್ಸ್ ತೆಗೆದಾಕು ಏಸಪ್ಪ ಅಂತೇಳಿ, ಎಲ್ಲ ಚಿತ್ತಾಭಾರವನ್ನು ತೆಗೆದಾಕು ಏಸಪ್ಪ ಅಂತೇಳಿ ಪ್ರಿಯರೇ. ದೇವರು ನಮ್ಮೊಂದಿಗೆ ಮಾತನಾಡಬೇಕಾದ್ರೆ ನಾವು ಆ ಮಾತುಗಳನ್ನ ಕೇಳುವಂಥ ಮಕ್ಕಳಾಗಿ ಮಾತ್ರವಲ್ಲ,
ಅದರಂತೆ ನಡೆಯುವುದಕ್ಕೆ ನಾವು ಒಪ್ಪಿಸಿಕೊಡಬೇಕಾಗಿದೆ. ಅದಕ್ಕಾಗಿ ಪರಿಶುದ್ಧಾತ್ಮ ನಮ್ಮ ಹೃದಯದಲ್ಲಿ ಮಾತನಾಡಬೇಕಾಗಿದೆ ಪ್ರಿಯರೇ. ಅದಕ್ಕಾಗಿ ನಮ್ಮನ್ನೇ ಒಪ್ಪಿಸಿಕೊಟ್ಟವರಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಾಲೆಲೂಯಾ, ಸ್ತೋತ್ರ ಯೇಸುವೇ. ಥ್ಯಾಂಕ್ ಯು ಜೀಸಸ್. ಭೂಮಿ ಆಕಾಶಗಳ ಒಡೆಯನಾದ ಪರಲೋಕ ತಂದೆ, ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತ. ಯೇಸಪ್ಪ, ನೀನು ಮೋಶೆಯೊಂದಿಗೆ ಮಾತನಾಡಿದ್ದಿ, ರಾಜ ಪೌಲನೊಂದಿಗೆ ಮಾತನಾಡಿದ್ದಿ, ಈಗಲೂ ಸಹ ನಮ್ಮೊಂದಿಗೆ ನೀನು ಮಾತನಾಡಿ. ನೀನು ಜೀವವುಳ್ಳ ದೇವನಾಗಿದ್ದಿ, ನಿನ್ನೆಯೂ ಇಂದು ಎಂದೆಂದು ಮಾರ್ಪಡದ ದೇವನಾಗಿದ್ದಿ ಯೇಸಪ್ಪ. ನಮ್ಮೊಂದಿಗೆ ನಮ್ಮ ಒಳಗೆ ಕರ್ತನೆ ವಾಸ ಮಾಡುವಂಥ ಪರಿಶುದ್ಧಾತ್ಮನೇ, ನಮ್ಮೊಂದಿಗೆ ನೀನು ಮಾತನಾಡು ಅಪ್ಪ. ಈ ಸಮಯಗಳಲ್ಲಿ ಕರ್ತನೆ, ಎಲ್ಲರೂ ಹಾದು ಹೋಗುತ್ತಿರುವಂಥ ಎಲ್ಲ ಕಷ್ಟಗಳ ಮಧ್ಯದಲ್ಲಿ, ಸಂಕಟಗಳ ಮಧ್ಯದಲ್ಲಿ, ಭಯಗಳ ಮಧ್ಯದಲ್ಲಿ ಸ್ವಲ್ಪ ನೀವೇ ನಮ್ಮನ್ನು ಜೀವನ ಪಡಿಸುವಂಥ ದೇವನಾಗಿ ಅಪ್ಪ, ಹೌದು ರಾಜ, ಧೈರ್ಯ ಕೊಡುವಂಥ ದೇವನಾಗಿ, ಅಭಯ ಕೊಡುವಂಥ ದೇವನಾಗಿ ನಮ್ಮೊಂದಿಗೆ ನೀನು ಮಾತನಾಡು. ನಾವು ಕೇಳುವವರಾಗಿದ್ದೇವೆ. ಈ ವಾಕ್ಯಗಳನ್ನು ಯಾರೆಲ್ಲ ಕೇಳುತ್ತಾರೋ ಯೇಸಪ್ಪ, ನಿನ್ನ ಚಿತ್ತಕ್ಕೆ ತಮ್ಮನ್ನು ಒಪ್ಪಿಸಿಕೊಡುವುದಕ್ಕೆ ಬಲ ಕೊಡು ಯೇಸುವೇ. ನಾ ಮಹಿಮೆ ಆಗಲಿ ಕರ್ತ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿದ ಒಳ್ಳೆ ಪಿತನೇ, ಆಮೆನ್. ಹಾಲೆಲೂಯಾ, ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ನಾನು ನಂಬುತ್ತೇನೆ ಪ್ರಿಯರೇ, ನೀವೆಲ್ಲರೂ ಚೆನ್ನಾಗಿದ್ದೀರಿ ದೇವರ ಕೃಪೆಯಿಂದ. ದೇವರು ತಾನೇ ನಮ್ಮನ್ನು ಆತನು ಕಾಯುತ್ತಾ ಬರ್ತಾ ಇದ್ದಾನೆ. ಲೋಕದಲ್ಲಿ ನಡೆಯುತ್ತಿರುವಂಥ ಅನೇಕ ಕಾರ್ಯಗಳನ್ನ ನೋಡ್ತಾ ಇರಬೇಕಾದ್ರೆ ಇದು ದೇವರೇ ನಮ್ಮನ್ನ ಕಾಪಾಡಲು ಸಾಧ್ಯವಿಲ್ಲಂತ ಒಂದು ಕಾಲಘಟ್ಟದಲ್ಲಿ ನಾವಿದ್ದೇವೆ ಪ್ರಿಯರೇ. ಯಾಕೆಂದ್ರೆ ದೇವರು ಬಿಟ್ಟರೆ ಬೇರೆ ಯಾರು ನಮ್ಮ ರಕ್ಷಿಸಲು ಸಾಧ್ಯವಿಲ್ಲ. ಯೇಸು ಕ್ರಿಸ್ತನ ನಾಮದಲ್ಲಿ, ಯೇಸು ಕ್ರಿಸ್ತನ ರಕ್ತದಲ್ಲಿ ನಾವು ಸುರಕ್ಷಿತವಾಗಿದ್ದೇವೆ ಪ್ರಿಯರೇ. ಅದಕ್ಕಾಗಿ ನಾವು ಪ್ರತಿದಿನ ದೇವರಿಗೆ ಸ್ತೋತ್ರ ಮಾಡಬೇಕಾಗಿದೆ. ದೇವರೊಂದಿಗೆ ನಾವು ಸಂಚರಿಸುವಾಗ, ದೇವರೊಂದಿಗೆ ನಾವು ನಡೆಯುವಾಗ ದೇವರು ನಮ್ಮೊಂದಿಗಿದ್ದು ಆತನು ಕಾರ್ಯಗಳನ್ನು ಮಾಡುವಾತನಾಗಿದ್ದಾನೆ. ಎಂಥ ಒಂದು ಸಮಯವಾಗಿದ್ದರೂ ಪರವಾಗಿಲ್ಲ, ಭಯಪಡಬೇಡಿ ಪ್ರಿಯರೇ. ಯಾಕೆಂದರೆ ದೇವರ ಆತ್ಮನು ನಮ್ಮ ಒಳಗಡೆ ಇಮ್ಯಾನ್ಯುಯಲನಾಗಿ ಜೀವಿಸ್ತಾ ಇದ್ದಾನೆ. ದೇವರು ನಮ್ಮೊಂದಿಗೆ ಎಬಿನೇಜರನಾಗಿ ಇದ್ದಾನಲ್ಲ, ಆತನು ಕಾಯುವಾತನಾಗಿದ್ದಾನೆ. ಎಲ್ಲ ತರವಾದ ಚಿಂತೆಯನ್ನ, ಭಯವನ್ನು ತೆಗೆದುಹಾಕಿ ಪ್ರಿಯರೇ. ಪಾಸಿಟಿವ್ ಆಗಿ ಆಲೋಚನೆ ಮಾಡಿ, ಯಾವಾಗಲೂ ಅಷ್ಟೇ ಸಕಾರಾತ್ಮಕ ಯೋಚನೆ ಮಾಡಿ ಪ್ರಿಯರೇ. ದೇವರ ಆತ್ಮನು ನಮ್ಮನ್ನು ಕಾಯುವಾಗ, ಆತನ ಪರಿಶುದ್ಧ ರಕ್ತವು ನಮ್ಮೊಂದಿಗೆ ಇರಬೇಕಾದ್ರೆ, ನಮ್ಮನ್ನು ಮುಚ್ಚಿ ಮರೆ ಮಾಡಬೇಕಾದ್ರೆ ಯಾವುದು ನಮ್ಮನ್ನು ಮುಟ್ಟುವುದಿಲ್ಲ ಪ್ರಿಯರೇ. ಅಂತ ಒಂದು ಧೈರ್ಯದಿಂದ ನಾವು ಜೀವಿಸುವವರಾಗಿರಬೇಕು. ಯಾಕಂದ್ರೆ ಕಾಲಗಳಿದ್ದೇವೆ ಪ್ರಿಯರೇ. ದೇವರೇ ಆತನ ವಾಕ್ಯದಲ್ಲಿ ಕೊಟ್ಟಿರುವಂಥ ವಾಗ್ದಾನಗಳನ್ನು ನೆರವೇರಿಸುವಂಥ ದೇವನಾಗಿದ್ದಾನೆ. ಅದಕ್ಕಾಗಿ ನಾವು ನಮ್ಮನ್ನೇ ಒಪ್ಪಿಸಿಕೊಡಬೇಕಾಗಿದೆ. ಕಡೆಯ ದಿನದಲ್ಲಿ ಜೀವಿಸ್ತಾ ಇದ್ದೇವೆ ಪ್ರಿಯರೇ. ಇನ್ನೂ ಅಧಿಕವಾಗಿ ಪ್ರಾರ್ಥನೆ ಮಾಡುವುದರಲ್ಲಿ, ಇನ್ನೂ ಅಧಿಕವಾಗಿ ಸತ್ಯವೇದ ಓದುವುದರಲ್ಲಿ, ಇನ್ನೂ ಅಧಿಕವಾಗಿ ಆತ್ಮಿಕ ಕಾರ್ಯಗಳನ್ನು ಮಾಡುವುದರಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕಾಗಿದೆ ಪ್ರಿಯರೇ. ಬಿಕಾಸ್ ವಿ ಆರ್ ಇನ್ ದ ಎಂಡ್ ಟೈಮ್ಸ್. ಜೀಸಸ್ ಈಸ್ ಗೋಯಿಂಗ್ ಟು ಕಮ್ ಸೂನ್. ಅದಕ್ಕಾಗಿ ನಮ್ಮನ್ನೇ ನಾವು ತಯಾರಿ ಮಾಡಿಕೊಳ್ಬೇಕಾಗಿದೆ. ಈ ಒಂದು ದಿನದಲ್ಲಿ ನಾವು ವಾಕ್ಯ ಕೇಳಲು ಹೋಗ್ತಾ ಇದ್ದೇವೆ. ಒಂದು ಸಾರಿ ಏನಾಯ್ತಂದ್ರೆ, ಒಂದು ಮೀಟಿಂಗಲ್ಲಿ ಒಬ್ಬ ಬೋಧಕರು ಪ್ರೀಚ್ ಮಾಡ್ತಾ ಇದ್ರು ಒಂದು ಯೌವನಸ್ಥರ ಕೂಟದಲ್ಲಿ. ಅವರು ಬೋಧನೆ ಮಾಡ್ತಾ ಇರಬೇಕಾದ್ರೆ ಯೇಸು ಕ್ರಿಸ್ತನ ಅಂಗೀಕರಿಸಿಕೊಳ್ಳುವಂಥ ಕಾರ್ಯದ ಕುರಿತಾಗಿ ಮಾತಾಡ್ತಾ ಇದ್ರು. ಯೇಸು ಕ್ರಿಸ್ತನ ಅಂಗೀಕರಿಸಿಕೊಳ್ಳಿ ಅಂತ ಹೇಳ್ಬೇಕಾದ್ರೆ ಯೌವನಸ್ಥ ಒಬ್ಬ ಸಹೋದರಿ ಬಂದು ಅವರನ್ನ ಕೇಳಿದ್ರು, ನಾವು ಯೇಸು ಕ್ರಿಸ್ತನ ಅಂಗೀಕರಿಸ್ಕೊಳ್ಳೋದಕ್ಕೆ ನನಗೇನು ಪ್ರಾಬ್ಲಮ್ ಇಲ್ಲ, ನಾನು ಯೇಸು ಕ್ರಿಸ್ತನ ಬಗ್ಗೆ ತಿಳ್ಕೊಳ್ಳೋಕೆ ಆಸೆ ಪಡ್ತೇನೆ, ಆದರೆ ನಾನು ನಂತರನೇ ಇರ್ತೀನಿ, ನನ್ನ ರೀತಿಯಲ್ಲೇ ನಾನು ಜೀವಿಸ್ತೇನೆ, ನನ್ನ ಚಿತ್ತಾನುಸಾರ ನಾನು ಮಾಡ್ತೇನೆ ಅಂತ ಆಕೆ ಹೇಳ್ತಾ ಇರ್ತೀನಿ. ಈ ಒಂದು ದಿನಗಳಲ್ಲಿ ಅನೇಕ ಒಂದು ವಿಶ್ವಾಸಿಗಳಿರುವಂಥ ಒಂದು ಪ್ರಾಬ್ಲಮ್ ಏನಂದ್ರೆ, ನಾವು ಸಹ ಅದೇ ಕ್ವಶನ್ ಕೇಳ್ತೇವೆ. ನಾವು ದೇವರ ಚಿತ್ತ ಅಂತ ನಡಿಬೇಕಾ, ಏಸಪ್ಪನ ಅಂಗೀಕರಿಸ್ಕೊಂಡಿದ್ದೇವಲ್ಲ, ಅದು ಸಾಧ್ಯ, ದೇವರು ಹೇಳಂತೆ ನಾನು ಮಾಡ್ಬೇಕಾ ಅಂತ ನಾವು ಅನೇಕ ಸಾರಿ ಕೇಳ್ತೇವೆ. ಅನೇಕ ವಿಶ್ವಾಸಿಗಳಾದ ನಾವೇನ್ ಮಾಡ್ತೇವೆ, ಕೆಲವೊಂದು ಸಾರಿ ಮಾತ್ರ ದೇವರ ಚಿತ್ತಕ್ಕೆ ಒಪ್ಪಿಸಿಕೊಂಡು ಜೀವಿಸ್ತೇವೆ. ಕೆಲವೊಂದು ಸಾರಿ ನಮ್ಮ ಒಂದು ಚಿತ್ತದಂತೆ ನಾವು ಏನು ಇಷ್ಟಪಡ್ತೇವೆ ಅದನ್ನೇ ಮಾಡ್ತಾ ಇರ್ತೇವೆ. ಆದರೆ ದೇವರ ವಾಕ್ಯದಲ್ಲಿ ನೋಡ್ತೇವೆ, ನಾವು ಯಾವಾಗ ಯೇಸು ಕ್ರಿಸ್ತನ ಮಕ್ಕಳಾಗಿ ಆತನ ಚಿತ್ತಾನುಸಾರವಾಗಿ ಮಾಡೋದಿಲ್ವೋ ಆಗ ನಮಗೆ ಸಮಾಧಾನ ಇರೋದಿಲ್ಲ ಪ್ರಿಯರೇ. ಅದೇ ರೀತಿಯಾಗಿ ನಮಗೆ ಒಂದು ಜಯಭರಿತ ಜೀವಿತ ಜೀವಿಸೋದಕ್ಕೆ ಸಾಧ್ಯವಿಲ್ಲ. ದೇವರು ನಮಗೆ ಕೊಡುವಂತಹ ಸಂತೋಷವನ್ನು ನಾವು ಅನುಭವಿಸೋದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ದೇವರ ಮಕ್ಕಳಾದ ನಾವು ದೇವರ ಚಿತ್ತವನ್ನ ಮಾಡಬೇಕಾಗಿದೆ. ಎಫೆಸ 5:17 ಈ ರೀತಿಯಾಗಿ ಹೇಳ್ತದೆ, ಮತ್ತು ಬುದ್ಧಿಹೀನರಾಗಿ ನಡೆಯದೆ ಕರ್ತನ ಚಿತ್ತವೇನೆಂಬುದನ್ನು ವಿಚಾರಿಸಿ ತಿಳಿದವರಾಗಿರಿ. ಹಾಲೆಲೂಯಾ. ನಾವು ಬುದ್ಧಿಹೀನ ಮಕ್ಕಳ ಹಾಗೆ ಇರಬಾರದು. ದೇವರ ಚಿತ್ತ ಏನೆಂದು ತಿಳಿದವರಾಗಿ ವಿಚಾರಿಸಿ ನಾವು ಅದರಂತೆ ನಡೆಯುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಡಬೇಕಾಗಿದೆ. ನಾವು ದೇವರ ಮಕ್ಕಳಾಗಿದ್ದೇವೆ. ದೇವರ ಚಿತ್ತ ಮಾಡುವುದು ಬಹಳ ಬಹಳ ಮುಖ್ಯ. ಯಾಕೆಂದ್ರೆ ದೇವರ ಚಿತ್ತ ಅಂತ ಹೇಳ್ಬೇಕಾದ್ರೆ ಇಟ್ಸ್ ನಥಿಂಗ್ ಬಟ್ ಗಾಡ್ಸ್ ಡಿಸೈರ್. ದೇವರ ಇಷ್ಟ ಅದಾಗಿದೆ ಪ್ರಿಯರೇ. ದೇವರ ಮಕ್ಕಳಾದ ನಾವು ದೇವರ ಇಷ್ಟವನ್ನೇ ಮಾಡಬೇಕಾಗಿದೆ.
ನಮ್ಮ ಒಂದು ಮಕ್ಕಳಿಗೆ ನಾವು ಹೇಳ್ತೇವೆ ತಂದೆ ತಾಯಿಗಳಾಗಿ, ನಮ್ಮ ಒಳ ಹುಟ್ಟಿದವರು ನಾವು ಹೇಳ್ತೇವೆ ನಮ್ಮ ಚಿಕ್ಕವರಿಗೆ ನಾನು ಇಷ್ಟದಂತೆ ನೀನು ಮಾಡಬೇಕು ಅಂತ. ನನ್ನ ಸೃಷ್ಟಿ ಮಾಡಿದ ಸೃಷ್ಟಿಕರ್ತನು ನಾನು ತಿರುಗಿ ಹುಟ್ಟುವಂತೆ ಈ ಲೋಕದಲ್ಲಿ ಮಾಡಿದಂಥ ದೇವರು ಆತನು ಯಾವುದನ್ನು ಇಷ್ಟಪಡುತ್ತಾನೋ ಅದರಂತೆ ನಾವು ಮಾಡಬೇಕೆಂಬುದನ್ನ ಆತನು ಕೇಳುವುದರಲ್ಲಿ ತಪ್ಪಿಲ್ವಲ್ಲ ಪ್ರಿಯರೇ. ಇಟ್ಸ್ ನಾಟ್ ರಾಂಗ್ ವಾಟ್ ಗಾಡ್ ಇಸ್ ಆಸ್ಕಿಂಗ್ ಟು ಅಸ್. ಡೂ ಅಕಾರ್ಡಿಂಗ್ ಟು ಮೈ ವಿಲ್, ಡೂ ಅಕಾರ್ಡಿಂಗ್ ಟು ಮೈ ಡಿಸೈರ್. ಯಾವುದೆಲ್ಲ ದೇವರ ಚಿತ್ತವಾಗಿದೆ. ವಾಟ್ ಈಸ್ ಗಾಡ್ಸ್ ವಿಲ್? ಸತ್ಯವೇದದಲ್ಲಿ ದೇವರ ಚಿತ್ತ ಏನು ಅಂತ ಬರೆಯಲ್ಪಟ್ಟಿದೆ. Bible says what is God's will, which are the things are God's will. ನಾವು ಅದನ್ನೇ ಈ ದಿನ ಒನ್ ಬೈ ಒನ್, ಒಂದರ ನಂತರ ಒಂದು ನೋಡಿಕೊಳ್ಳೋಣ. ಮೊದಲನೇದಾಗಿ ದೇವರ ಚಿತ್ತವೇನಾಗಿದೆ ಸತ್ಯವೇದ ಪ್ರಕಾರವಾಗಿ. ಸತ್ಯವೇದ ಏನು ಹೇಳ್ತಾರೆ ದೇವರ ಚಿತ್ತ ಯಾವುದಂದ್ರೆ, ಮತ್ತಾಯ 6:10 ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ಆಮೆನ್. ಶಿಷ್ಯರಿಗೆ ಬಂದು ಯೇಸು ಕ್ರಿಸ್ತನ ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕು ಯೇಸಪ್ಪ ಅಂತ ಕೇಳಿದಾಗ, ದೇವರೇ ಗುರುವೇ ಅಂತ ಕೇಳಿದಾಗ, ಅಲ್ಲಿ ಯೇಸು ಕ್ರಿಸ್ತನು ಕಳಿಸಿಕೊಟ್ಟಂತ ಆ ಒಂದು ಪ್ರಾರ್ಥನೆಯಲ್ಲಿ ಮೊದಲನೇದಾಗಿ ನಾವು ನೋಡ್ತೇವೆ ಪ್ರಿಯರೇ, ದೇವರ ಚಿತ್ತ ಪರಲೋಕದಲ್ಲಿ ನೆರವೇರುವಂತೆ ಭೂಲೋಕದಲ್ಲೂ ನೆರವೇರಲಿ ಎಂದು ನಾವು ಕೇಳಬೇಕೆಂದು. ಆಗ ನಾವೇನ್ ನೋಡ್ತೀವಿ ಇಲ್ಲಿ, ಪರಲೋಕದಲ್ಲಿ ದೇವರ ಚಿತ್ತ ಏನ್ ನಡೀತಾ ಇದೆ? ವಾಟ್ ಆಲ್ ಗಾಡ್ ಡಿಸೈರ್ಸ್, ದೇವರು ಏನೆಲ್ಲ ಆಸೆ ಪಡ್ತಾನೋ ಅದೇ ರೀತಿಯಾಗಿ ಪರಲೋಕದಲ್ಲಿ ನಡೀತಾ ಇದೆ ಪ್ರಿಯರೇ. ಅದನ್ನೇ ಅಲ್ಲಿ ದೇವರು ಇಷ್ಟಪಡ್ತಾ ಇದ್ದಾನೆ. ಯಾವ ರೀತಿಯಾಗಿ ಪರಲೋಕದಲ್ಲಿ ನಡೀತಾ ಇದೆಯೋ ಭೂಲೋಕದಲ್ಲಿ ಸಹ ಅದೇ ರೀತಿಯಾಗಿ ನಡೆಯಬೇಕು. ಆತ ಏನು ಇಷ್ಟಪಡ್ತಾನೋ ಅದೇ ರೀತಿಯಾಗಿ ಭೂಲೋಕದಲ್ಲಿ ನಡೀಬೇಕು ಎಂಬುದೇ ನಾವು ನೋಡ್ತೇವೆ. ಪರಲೋಕದಲ್ಲಿ ಯೇಸು ಕ್ರಿಸ್ತನು ಪ್ರಯತ್ನ ದೇವರು ಸಿಂಹಾಸನರೂಢನಾಗಿ ಕುಳಿತುಕೊಂಡವನಾಗಿದ್ದಾನೆ. ಅದು ಮಾತ್ರವಲ್ಲ, ಆತನ ದೇವದೂತರೆಲ್ಲರೂ ಆತನು ಹೇಳುವುದನ್ನು ಕೇಳ್ತಾರೆ, ವಿಧೇಯರಾಗ್ತಾರೆ. ಆತನು ಯಾವುದೆಲ್ಲ ಆಜ್ಞೆ ಕೊಡ್ತಾನೋ ಅದೇ ರೀತಿಯಾಗಿ ಮಾಡ್ತಾರೆ. ಆಗ ಇರುಳು ಅವರು ದೇವರ ನಾಮವನ್ನು ಮೇಲ್ಪಡಿಸ್ತಾ ಇದ್ದಾರೆ, ಸ್ತೋತ್ರ ಮಾಡೋದ್ರ ಮೂಲಕವಾಗಿ, ಆರಾಧನೆ ಮಾಡೋದ್ರ ಮೂಲಕವಾಗಿದ್ದಾರೆ. ಅದನ್ನೇ ದೇವರು ಈ ಒಂದು ಭೂಲೋಕದಲ್ಲಿಯೂ ಸಹ ರಾಜಾದಿರಾಜನಾಗಿದ್ದು, ಕಿಂಗ್ ಆಫ್ ಕಿಂಗ್ಸ್, ಕರ್ತನಾಗಿದ್ದು, ಈ ಒಂದು ಭೂಲೋಕದಲ್ಲಿ ಅದೇ ರೀತಿಯಾಗಿ ಆತನು ಸಹ ರಾಜ್ಯವಾಳಬೇಕೆಂದು ಆಸೆ ಪಡುವಾತನಾಗಿದ್ದಾನೆ. ಆದರೆ ಈಗ ನಾವು ನೋಡುತ್ತೇವೆ, ಯಾರೆಲ್ಲ ಯೇಸು ಕ್ರಿಸ್ತನ ಅಂಗೀಕರಿಸಿಕೊಂಡಿದ್ದಾರೋ, ಯಾರೆಲ್ಲ ಯೇಸು ಕ್ರಿಸ್ತನ ಮಕ್ಕಳಾಗಿದ್ದಾರೋ ಅವರಲ್ಲಿ ಮಾತ್ರ ಯೇಸು ಕ್ರಿಸ್ತನ ಆಳ್ವಿಕೆ ಮಾಡ್ತಾ ಇದ್ದಾನೆ, ಆತನು ರಾಜ್ಯನಾಗಿದ್ದಾನೆ. ಆದರೆ ಯೇಸು ಕ್ರಿಸ್ತನ ದೇವರ ಒಂದು ಆಸೆ ಏನಾಗಿದೆ, ಎಲ್ಲ ಮನುಷ್ಯರು ಯೇಸು ಕ್ರಿಸ್ತನ ಆ ಒಂದು ಆಳ್ವಿಕೆಯ ಅಧೀನಕ್ಕೆ ಬರಬೇಕು, ಆತನನ್ನೇ ಕರ್ತನು, ರಾಜನು, ಒಡೆಯನು ಎಂದು ಅರಿಕೆ ಮಾಡಬೇಕೆಂದು ಅದನ್ನೇ ಆತನ ಆಸೆ ಪಡುತ್ತಾನೆ. All the knee should bow unto him, unto his name alone. ಆತನ ನಾಮಕ್ಕೆ ಮಾತ್ರವೇ ಎಲ್ಲಾ ಮೊಣಕಾಲುಗಳು ಊರಬೇಕು ಪ್ರಿಯರೇ. ಅದೇ ರೀತಿಯ ಎಲ್ಲಾ ನಾಡಿಗಳು ಆತನನ್ನೇ ಕರ್ತ ಎಂದು ಅರಿಕೆ ಮಾಡಬೇಕಿದೆ. All the tongue has to confess he is the Lord. ಅದನ್ನೇ ದೇವರು ಇಷ್ಟಪಡುವಾತನಾಗಿದ್ದಾನೆ. ಅದಕ್ಕೆ ದೇವವಾಕ್ಯ ಹೇಳ್ತಾರೆ, ಪರಲೋಕದಲ್ಲಿ ಆತನ ಚಿತ್ತ ನೆರವೇರುವಂತೆ ಭೂಲೋಕದಲ್ಲಿಯೂ ಆತನ ಚಿತ್ತ ನೆರವೇರಬೇಕಾಗಿದೆ. ಎರಡನೇದಾಗಿ ಆತನ ಚಿತ್ತವೇನಾಗಿದೆ ಎಂದರೆ, 1 ತಿಮೋಥಿ 2ನೇ ಅಧ್ಯಾಯದಲ್ಲಿ 1 ಮತ್ತು 4ನೇ ವಚನ, ಎಲ್ಲದಕ್ಕಿಂತ ಮೊದಲು ಮನುಷ್ಯರೆಲ್ಲರಿಗೋಸ್ಕರ ದೇವರಿಗೆ ವಿಜ್ಞಾಪನೆಗಳನ್ನು, ಪ್ರಾರ್ಥನೆಗಳನ್ನು, ಮನವಿಗಳನ್ನು, ಕೃತಜ್ಞತಾಸ್ತುತಿಗಳನ್ನು ಮಾಡಬೇಕೆಂದು ಬೋಧಿಸುತ್ತೇನೆ. ಎಲ್ಲಾ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ಆತನ ಚಿತ್ತವಾಗಿದೆ. ಹಲ್ಲೆಲೂಯಾ. ಹೌದು ಪ್ರಿಯರೇ, ದೇವರ ಚಿತ್ತ ಎಲ್ಲಾ ನಾಳಿಗಳು ಆತನ ಅರಿಕೆ ಮಾಡಬೇಕು ದೇವರು ಎನ್ನುವುದಾದ್ರೆ, ಎಲ್ಲಾ ಮನುಕಾಳುಗಳು ಆತನ ಮುಂದೆ ಅಡ್ಡ ಬೀಳ್ಬೇಕು ಅಂದ್ರೆ, ಅವಾಗೆಲ್ಲ ಮನುಷ್ಯರು ಯೇಸು ಕ್ರಿಸ್ತನ ವಿಮೋಚನಾ ಕಾರ್ಯವನ್ನ ಅಂಗೀಕರಿಸಿಕೊಳ್ಬೇಕು. Everyone should accept Jesus as the Lord. ಅದಕ್ಕೆ ಎರಡನೇದಾಗಿ ದೇವರು ಹೇಳ್ತಾ ಇದ್ದಾನೆ, ಅಲ್ಲಿ ಆತನ ಚಿತ್ತವೇನಾಗಿದೆ, ನಾವು ಅದಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ನಾವು ಪ್ರಾರ್ಥನೆ ಮಾಡುವುದನ್ನೇ ದೇವರು ಇಷ್ಟಪಡುವಾತನಾಗಿದ್ದಾನೆ. ಎರಡನೇದಾಗಿ God's will is, as God's children we have to pray
to this world so that everyone can accept Jesus Christ as their savior, so that everyone will come under the lordship of Jesus. ಎಲ್ಲರೂ ಯೇಸು ಕ್ರಿಸ್ತನ ಒಂದು ಅಧೀನಕ್ಕೆ ಬರುವ ಹಾಗೆ, ಆ ಒಂದು ರಾಜನ ಅಧೀನಕ್ಕೆ ಬರುವ ಹಾಗೆ ದೇವರು ಮಾಡಬೇಕೆಂದ್ರೆ ನಾವೆಲ್ಲರೂ ಆ ಒಂದು ಕಾರ್ಯಕ್ಕಾಗಿ ಪ್ರಾರ್ಥನೆ ಮಾಡಬೇಕಾಗಿದೆ ಪ್ರಿಯರೇ. ಅವ್ರು ಎಂಥ ಧರ್ಮಕ್ಕೆ ಸೇರಿದವರಾದ್ರೂ ಪರವಾಗಿಲ್ಲ, ಅವ್ರು ಎಂಥ ಒಂದು ಕಲರ್ ಆಗಿದ್ರು ಪರವಾಗಿಲ್ಲ, ಅವ್ರು ಎಂಥ ಒಂದು ಭಾಷೆ ಮಾತಾದ್ರೂ ಪರವಾಗಿಲ್ಲ, ಎಂಥ ಒಂದು ಲಿಂಗ ಅಥವಾ ಸೆಕ್ಸಿಗೆ ಸೇರಿದವರಾದ್ರೂ ಪರವಾಗಿಲ್ಲ, ಎಲ್ಲರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ಅವರು ಸಹ ರಕ್ಷಣೆ ಹೊಂದಬೇಕೆಂದು ಅದೇ ದೇವರ ಚಿತ್ತವಾಗಿದೆ. ಎರಡನೇದಾಗಿ. ಮೂರನೇದಾಗಿ 1 ಥೆಸಲೋನಿಕ 4:3 ದೇವರ ಚಿತ್ತವೇನೆಂದರೆ ನೀವು ಶುದ್ಧರಾಗಿ ಇರಬೇಕೆಂಬುದೇ. ಆದ್ದರಿಂದ ಆದರಕ್ಕೆ ದೂರವಾಗಿರಬೇಕು. ನಾವು ಯಾರೆಲ್ಲ ಯೇಸಪ್ಪನ ಅಂಗೀಕರಿಸಿಕೊಂಡಿದ್ದೇವೋ, ಆತನ ಮಕ್ಕಳಾಗಿ ಆತನ ಜನರಾಗಿದ್ದೇವೋ, ಅವರೆಲ್ಲರೂ ಪರಿಶುದ್ಧರಾಗಿರಬೇಕೆಂಬುದೇ ಯೇಸು ಕ್ರಿಸ್ತನ ದೇವರ ಚಿತ್ತವಾಗಿದೆ ಪ್ರಿಯರೇ. ಆತನ ಮಕ್ಕಳಾಗಿ ನಾವೆಲ್ಲರೂ ಪರಿಶುದ್ಧ ಜೀವಿತ ನಡೆಸಬೇಕು. ವಿ ಹ್ಯಾವ್ ಟು ಲೀವ್ ಎ ಹೋಲಿ ಲೈಫ್. ಪರಿಶುದ್ಧತೆ ಎಂದು ಹೇಳುವಾಗ ಸೆಟ್ ಅಪಾರ್ಟ್ ಫಾರ್ ಗಾಡ್ ಫ್ರಮ್ ದಿಸ್ ವರ್ಲ್ಡ್. ನಾವು ಈ ಲೋಕದಿಂದ ಬೇರ್ಪಟ್ಟವರಾಗಿ ದೇವರಿಗಾಗಿ ಜೀವಿಸುವಂಥದ್ದೇ ಪರಿಶುದ್ಧತೆ ಪ್ರಿಯರೇ. ಆಮೇನ್. ದೇವರನ್ನ ಅರ್ಥಂತ ಮಕ್ಕಳು ನಾವು ಯೇಸು ಕ್ರಿಸ್ತನ ಹಾಗೆ ಇರಬೇಕೆಂಬುದೇ ಯೇಸು ಕ್ರಿಸ್ತನ ಚಿತ್ತವಾಗಿದೆ. ಅದಕ್ಕೆ ದೇವರ ವಾಕ್ಯ ಹೇಳ್ತಾರೆ, ಡು ನಾಟ್ ಕನ್ಫರ್ಮ್ ಟು ದಿಸ್ ವರ್ಲ್ಡ್. ಈ ಲೋಕದ ನಡವಳಿಕೆಗೆ ನಿಮ್ಮನ್ನು ನೀವು ಒಪ್ಪಿಸಿಕೊಳ್ಳಬೇಡಿ, ನೂತನ ಸ್ವಭಾವ ಹೊಂದಿಕೊಂಡವರಾಗಿ ಜೀವಿಸಿರಿ. ಯಾಕೆಂದ್ರೆ ಪರಿಶುದ್ಧತೆ ಎನ್ನುವುದು ದೇವರ ಒಂದು ಸ್ವಭಾವವಾಗಿರುತ್ತೆ. ಹೋಲಿನೆಸ್ ಇಸ್ ಎ ಕ್ಯಾರೆಕ್ಟರ್ ಆಫ್ ಗಾಡ್. ಅದಕ್ಕೆ ದೇವರು ಹೇಳ್ತಾನೆ, ನಾನು ಪರಿಶುದ್ಧನಾಗಿರುವ ಹಾಗೆ ನೀವು ಪರಿಶುದ್ಧರಾಗಿರಬೇಕು. ಆಸ್ ಐ ಆಮ್ ಹೋಲಿ, ಯು ಹ್ಯಾವ್ ಟು ಬಿ ಹೋಲಿ. ದೇವರು ಯಾವ ರೀತಿಯಾಗಿ ಬೇರ್ಪಟ್ಟವನಾಗಿದ್ದಾನೋ ನಾವು ಸಹ ಈ ಲೋಕದಿಂದ ಬೇರ್ಪಟ್ಟವರಾಗಿ ಜೀವಿಸಬೇಕು ಪ್ರಿಯರೇ. ದೇವರು ನಮ್ಮನ್ನ ಆತನ ಒಂದು ಸ್ವಾರೂಪ್ಯದಲ್ಲಿ ಸೃಷ್ಟಿ ಮಾಡಿದ್ದಾನೆ. ನಾನು ನೆನೆಸ್ತೇನೆ, because he has created us in his image, it is not difficult for us to live a holy life, because the holiness is the character of God. It's there in us. ಯಾಕಂದ್ರೆ ಆತನು ನಮ್ಮನ್ನು ಆತನ ಸ್ವಾರೂಪ್ಯದಲ್ಲಿ ಉಂಟು ಮಾಡುವುದರಿಂದ ಆ ಪರಿಶುದ್ಧತೆ ಎಂಬ ಗುಣ ಅದು ದೇವರ ಗುಣವಾಗಿರುವುದರಿಂದ ಅದು ನಮ್ಮಲ್ಲೂ ಸಹ ಇರುವುದರಿಂದ ನಾವು ಪರಿಶುದ್ಧವಾಗಿ ಜೀವಿಸುವುದು ಕಷ್ಟ ಅಲ್ಲ ಪ್ರಿಯರೇ. It's not very, very difficult to live a holy life. It's not very, very difficult to have a set apart life in this world. ತುಂಬಾ ಏನು ಕಷ್ಟ ಅಲ್ಲ ಪ್ರಿಯರೇ. ಯಾಕೆಂದ್ರೆ ಆತನ ಒಂದು ಸ್ವಭಾವದಲ್ಲಿ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. ಆತನ ಸ್ವಭಾವ ನಮ್ಮಲ್ಲಿ ಆತನು ತಿರುಗಿ ಬರ ಮಾಡುತ್ತಾ ಇದ್ದಾನಲ್ಲ, ಅದಕ್ಕಾಗಿ ನಾವು ಪರಿಶುದ್ಧ ಜೀವಿತ ನಡೆಸಬಹುದು. 4ನೇದಾಗಿ 1 ಥೆಸಲೋನಿಕ 5:18 ಎಲ್ಲದರಲ್ಲಿಯೂ ಕೃತಜ್ಞತಾಸ್ತುತಿ ಮಾಡಿರಿ, ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. God wants us to be thankful for everything. ನಾವೆಲ್ಲದರಲ್ಲೂ ಕೃತಜ್ಞತಾಸ್ತುತಿ ಮಾಡುವವರಾಗಿರಬೇಕು. ಯಾಕೆಂದ್ರೆ ಪ್ರಿಯರೇ, ಆ ನಮ್ಮ ದೇವರ ಮಕ್ಕಳಾದ ನಮ್ಮಲ್ಲಿ ಆ ರೀತಿಯ ಮನೋಭಾವನೆ ಇರಬೇಕೆಂದೇ ದೇವರು ಇಷ್ಟಪಡ್ತಾನೆ. ಎಲ್ಲ ಸಮಯಗಳಲ್ಲೂ, ಎಲ್ಲ ಪರಿಸ್ಥಿತಿಗಳಲ್ಲೂ, ಎಲ್ಲ ವೇಳೆಯಲ್ಲೂ ನಾವು ಆತನಿಗೆ ಸ್ತೋತ್ರ ಮಾಡುವವರಾಗಿ, ಕೃತಜ್ಞತೆ ಸಲ್ಲಿಸುವವರಾಗಿ ಇರಬೇಕು. ಆತನು ನಮ್ಮ ಸೃಷ್ಟಿಕರ್ತನಾಗಿದ್ದಾನೆ. ಆತನೇ ನಮ್ಮ ಜೀವನದ ಆದಿಯು ಅಂತ್ಯವೂ ಆಗಿದ್ದಾನೆ. He is Alpha and Omega of my life. I should be thankful for everything, every second. ಯಾಕಂದ್ರೆ ಆತನೇ ನಮಗೆ ಎಲ್ಲವೂ ಆಗಿದ್ದಾನೆ ಪ್ರಿಯರೇ. Ungrateful is a character of devil. ನಾವು ಕೃತಜ್ಞತೆ ಉಳ್ಳವರಾಗಿರೋದಿಲ್ಲ ಅಂದ್ರೆ ಅದು ಯಾವ ಸ್ವಭಾವ ಗೊತ್ತಾ? ಅದು ಸೈತಾನನ ಸ್ವಭಾವವಾಗಿದೆ ಪ್ರಿಯರೇ. ಬಿ ಗ್ರೇಟ್ಫುಲ್ ಟು ಗಾಡ್ ಅಂಡ್ ಮ್ಯಾನ್. ಎಲ್ಲ ಮನುಷ್ಯರಿಗೂ ದೇವರಿಗೂ ನಾವು ಕೃತಜ್ಞತೆ ಉಳ್ಳವರಾಗಿರಬೇಕು. ಯಾಕೆಂದ್ರೆ ಅನೇಕ ಉಪಕಾರಗಳನ್ನ ದೇವರು ನಮ್ಮ ಜೀವಿತದಲ್ಲಿ ಮಾಡಿದ್ದಾನೆ. ಅದೇ ರೀತಿಯಾಗಿ ಅನೇಕ ಸಹಾಯವನ್ನ ಮನುಷ್ಯರು ನಮಗೆ ಮಾಡುತ್ತಾರೆ. ಅದಕ್ಕಾಗಿ ನಾವು ಅವರಿಗೆ ಕೃತಜ್ಞತೆ ಉಳ್ಳವರಾಗಿರಬೇಕು. When we say thank you Jesus, ಯೇಸಪ್ಪ ನಿನಗೆ ಸ್ತೋತ್ರ, ಕೃತಜ್ಞತೆ ಅಂತ ಹೇಳ್ಬೇಕಾದ್ರೆ ಏನ್ ತೋರಿಸುತ್ತೆ ಗೊತ್ತಾ ಪ್ರಿಯರನ್ನ? ಹಂಬಲ್ನೆಸ್ ಅಂಡ್ ಗ್ರೇಟ್ಫುಲ್ ಹಾರ್ಟ್. ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವುದು ಮತ್ತೆ ನಮ್ಮ ಒಂದು ಕೃತಜ್ಞತೆ ಉಳ್ಳ ಹೃದಯವನ್ನು ತೋರಿಸ್ತದೆ ಪ್ರಿಯರೇ. ಬಿ ಥ್ಯಾಂಕ್ಫುಲ್ ಟು ಗಾಡ್ ಆಲ್ ದ ಟೈಮ್ಸ್. ಯಾವಾಗ ದೇವರಿಗೆ ಕೃತಜ್ಞತೆ ಸಲ್ಲಿಸುವುದಾಗಿರಿ ಪ್ರಿಯರೇ.
ಯಾಕಂದ್ರೆ ಆತನೊಬ್ಬನೇ ಅದಕ್ಕೆ ಯೋಗ್ಯನಾಗಿದ್ದಾನೆ. ಮನುಷ್ಯರೊಂದಿಗೆ ಮಾತನಾಡಿ ದೇವರು ನಮಗೆ ಸಹಾಯ ಒದಗಿಸುವ ಆತನಾಗಿದ್ದಾನೆ ಪ್ರಿಯರೇ. ಮನುಷ್ಯರ ಕಣ್ಣುಗಳು ನಮಗೆ ದಯ ದೊರಕುವಂತೆ ದೇವರೇ ಮಾಡುವಾತನಾಗಿದ್ದಾನಲ್ಲ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡಿರೋರಾಗಿರಬೇಕು. ಎಲ್ಲ ಕಷ್ಟಗಳು ಬರ್ಬೋದು, ಕಣ್ಣೀರುಗಳಿರ್ಬೋದು, ದುಃಖಗಳಿರ್ಬೋದು, ಎಲ್ಲ ವೇಳೆಯಲ್ಲೂ ಎಲ್ಲ ಪರಿಸ್ಥಿತಿಗಳು ದೇವರಿಗೆ ನೀವು ಥ್ಯಾಂಕ್ ಮಾಡಿ ಪ್ರಿಯರೇ, ಕೃತಜ್ಞತೆ ಸಲ್ಲಿಸಿ. ಅವಾಗ ಎಲ್ಲ ಪರಿಸ್ಥಿತಿಗಳು ಬದಲಾಗ್ತಾನೆ. ಯಾಕಂದರೆ ದೇವರು ನಮ್ಮನ್ನು ನೋಡುವಾತನಾಗಿದ್ದಾನೆ. 5ನೇದಾಗಿ ದೇವರ ಒಂದು ಚಿತ್ತ ಸತ್ಯವೇದ ಪ್ರಕಾರ ನೋಡುವುದಾದರೆ Hebrew 13:20 ಮತ್ತು 21 ಶಾಶ್ವತವಾದ ಒಡಂಬಡಿಕೆಯನ್ನು ನಿಶ್ಚಯಪಡಿಸುವುದಕ್ಕಾಗಿ ತನ್ನ ರಕ್ತವನ್ನು ಸುರಿಸಿಕೊಂಡು ಸಭೆಯೆಂಬ ಇಂಡಿಗೆ ಮಹಾಪಾಲಕನಾಗಿರುವ ನಮ್ಮ ಕರ್ತನಾದ ಯೇಸುವನ್ನು ಸತ್ತವರೊಳಗಿಂದ ಬರಮಾಡಿದ ಶಾಂತಿದಾಯಕನಾದ ದೇವರು ನೀವು ತನ್ನ ಚಿತ್ತವನ್ನು ನೆರವೇರಿಸುವ ಹಾಗೆ ಸಕಲ ಸತ್ಕಾರ್ಯಗಳಿಗೆ ಬೇಕಾದ ಅನುಕೂಲತೆಯನ್ನು ನಿಮಗೆ ಅನುಗ್ರಹಿಸಲಿ. ಆತನು ಯೇಸು ಕ್ರಿಸ್ತನ ಮೂಲಕ ತನಗೆ ಸಮರ್ಪಕವಾದದ್ದನ್ನು ನಮ್ಮಲ್ಲಿ ನಡೆಸಲಿ. ಯುಗಾಂತರಗಳಿಗೂ ಆತನಿಗೆ ಸ್ತೋತ್ರ. ಆಮೆನ್. ದೇವರ ಒಂದು ಇಷ್ಟ ಏನಂದ್ರೆ ಕ್ರಿಯೆ 5ನೇದಾಗಿ ನಾವು ಒಳ್ಳೆಯ ಕ್ರಿಯೆಗಳನ್ನ ಮಾಡಬೇಕೆಂಬುದೇ. ಅದಕ್ಕಾಗಿಯೇ ಆತನು ನಮಗೆ ಬೇಕಾಗಿರುವಂತೆ ಎಲ್ಲ ಅನುಕೂಲತೆಗಳನ್ನ ಮಾಡಿಕೊಡ್ತಾನೆ, ಅವಕಾಶಗಳನ್ನ ಕೊಡ್ತಾನೆ, ಅದಕ್ಕೆ ಬೇಕಾದ ಬಲವನ್ನು ಸಹ ಕೊಡ್ತಾನೆ. To do the good deeds in this world, God gives the facilities. ನಾವು ಬೇಕಾದಂತೆ ಎಲ್ಲ ಅನುಕೂಲತೆ ಮಾಡಿಕೊಡ್ತಾನೆ ದೇವರು. ದೇವ ಹೇಳ್ತದೆ ಮತ್ತಾಯ ಸುವಾರ್ತೆ ನೋಡ್ತೇವೆ ನಾವು, ಈ ಲೋಕದ ಜನರು ನಮ್ಮ ಒಳ್ಳೆ ಕ್ರಿಯೆಗಳನ್ನ ನೋಡಿ ಪರಲೋಕದಲ್ಲಿರುವ ನಮ್ಮ ತಂದೆಯನ್ನ ಘನಪಡಿಸುತ್ತಾರೆ. ಹಲ್ಲೆಲೂಯಾ. ಅದಕ್ಕಾಗಿ ದೇವರು ಇಷ್ಟಪಡುತ್ತಾನೆ ನಾವು ಒಳ್ಳೆಯ ಕಾರ್ಯಗಳನ್ನ ಮಾಡಬೇಕು. ಈ ವಚನದಲ್ಲಿ ಇನ್ನೊಂದು ನಾವು ನೋಡ್ತೇವೆ ಪ್ರಿಯರೇ. ಈ ವಚನ Hebrew 13:20-21 ನಾವು ನೋಡ್ತೇವೆ, ಆತನು ಯೇಸು ಕ್ರಿಸ್ತನ ಮೂಲಕ ತನಗೆ ಸಮರ್ಪಕವಾದದ್ದನ್ನು ನಮ್ಮಲ್ಲಿ ನಡೆಸಲಿ. ಆತನು ಯಾವುದನ್ನ ಇಷ್ಟಪಡುತ್ತಾನೋ ಅದನ್ನ ನಮ್ಮಲ್ಲಿ ಆತನು ನಡೆಸಲಿ. ವಾಟ್ ಎವರ್ ಇಟ್ ಪ್ಲೀಸಸ್ ಟು ಹಿಮ್, ಯಾವುದು ಆತನು ಇಷ್ಟಪಡ್ತಾನೋ ಅದನ್ನ ಆತನು ನಮ್ಮಲ್ಲಿ ನಡೆಸುವಾತನಾಗಿದ್ದಾನೆ. ಆದರೆ ಪ್ರೊವೈಡರ್ ನಾವು ಪರಿಶುದ್ಧಾತ್ಮನಿಗೆ ನಮ್ಮನ್ನ ಒಪ್ಪಿಸಿಕೊಡಬೇಕು. ಆಗ ದೇವರು ತನ್ನ ಚಿತ್ತಾನುಸಾರವಾಗಿ ನಾವು ಸತ್ಕ್ರಿಯೆಗಳನ್ನ ಮಾಡುವಂತೆ, ಒಳ್ಳೆ ಕ್ರಿಯೆಗಳನ್ನ ಮಾಡುವಂತೆ ದೇವರು ಮಾಡುತ್ತಾನೆ. ಅದೇ ರೀತಿಯಾಗಿ ತನಗೆ ಯಾವುದೆಲ್ಲ ಸಮರ್ಪಕವಾಗಿ ಬೇಕೋ ನಮ್ಮಲ್ಲಿ ಮಾಡಬೇಕೆಂದು ಅದನ್ನು ಮಾಡುವಾತನಾಗಿರ್ತಾನೆ. God wants us to give ourselves to Him so that He can do the things which pleases to Him. ಆತನಿಗೆ ಇಷ್ಟವಾದನ್ನ ಮಾಡೋದಕ್ಕೋಸ್ಕರ ನಮ್ಮಲ್ಲಿ ನಾವು ಆತನಿಗೆ ಒಪ್ಪಿಸಿಕೊಡ್ಬೇಕಾದ್ರೆ ಮಾಡುವಾತನಾಗಿದ್ದಾನೆ. ಥ್ಯಾಂಕ್ ಯು ಜೀಸಸ್. 6ನೇದಾಗಿ 1 ಪೇತ್ರ 2:15 ತಿಳಿಯದೆ ಮಾತನಾಡುವ ಮೂಢ ಜನರ ಬಾಯನ್ನು ನೀವು ಒಳ್ಳೆ ನಡತೆಯಿಂದ ಕಟ್ಟಬೇಕೆಂಬುದೇ ದೇವರ ಚಿತ್ತ. ಆಮೆನ್. ಒಳ್ಳೆ ನಡತೆಯಿಂದ ಕಟ್ಟಬೇಕೆಂಬುದೇ ದೇವರ ಚಿತ್ತ. ಇನ್ನು ನಾವೇನ್ ನೋಡ್ತೀವಿ ಅಂದ್ರೆ ಸಾಕ್ಷಿ ಕ್ರಿಯೆ. ವಿ ಹ್ಯಾವ್ ಟು ಕೀಪ್ ಅವರ್ ಟೆಸ್ಟಿಮೋನಿ. ಇದು ಪ್ರೈಸ್ಲೆಸ್, ವ್ಯಾಲ್ಯೂಬಲ್. ನೀವು ನೋಡುವುದಾದ್ರೆ ಈ ಒಂದು ಸಾಕ್ಷಿ ಅನ್ನೋದು ಅತ್ಯಮೂಲ್ಯವಾದ ಕ್ರಿಯೆ. ದೇವವಾಕ್ಯ ಎಷ್ಟು ಚೆನ್ನಾಗಿ ಹೇಳ್ತದೆ. ದೇವರಿಗೆ ಏನ್ ಇಷ್ಟ ಅಂದ್ರೆ ನಾವು ಈ ಮೂಢ ಜನಗಳು ನಮ್ಮ ಲೋಕದಲ್ಲಿ ಜೀವಿಸುವವರೊಂದಿಗೆ ನೀವು ವಾಗ್ವಾದ ಮಾಡೋದು ಬೇಡ. ನೀವು ಅವರ ಹತ್ರ ಹೋಗಿ ನೀನು ಒಳ್ಳೆಯವಂತ ಪ್ರೂವ್ ಮಾಡೋದು ಬೇಡ. ನೀನು ಅವರಿಗಿಂತ ಬುದ್ಧಿವಂತನಂತ ಪ್ರೂವ್ ಮಾಡೋದು ಬೇಡ ಪ್ರಿಯರೇ. ನೀವು ಅವ್ರನ್ನ ಅದಕ್ಕೆ ನೀವು ಸಾಕ್ಷಿ ಕಳಿಸೋದು ಬೇಡ. ನೀವು ಅವರಿಗಿಂತ ಒಳ್ಳೆಯವರು ಬುದ್ಧಿವಂತರು ಅಂತ ಹೇಳೋದೇನು ಬೇಡ. ನಿಮ್ಮ ಒಳ್ಳೆ ನಡತೆಗಳಿಂದ ಅವರು ಬರಬೇಕು ದೇವರಲ್ಲಿ. ಒಳ್ಳೆ ನಡತೆಯಿಂದ ಅವರನ್ನ ಕಟ್ಟಬೇಕೆಂಬುದು ದೇವರ ಚಿತ್ತವಾಗಿದೆ. ವಿ ಹ್ಯಾವ್ ಟು ಬಿಲ್ಡ್ ದೆಮ್ ಥ್ರೂ ಅವರ್ ಗುಡ್ ಕ್ಯಾರೆಕ್ಟರ್, ಗುಡ್ ಬಿಹೇವಿಯರ್. ಅದು ಬೇಕಾಗಿದೆ ಪ್ರಿಯರೇ. ಅದು ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು. ನಾವೇನ್ ಮಾಡ್ತೇವೆ, ಅವರೊಂದಿಗೆ ಜಗಳ ಆಡಕ್ಕೆ ನಿಂತ್ಕೊಂಡ್ಬಿಡ್ತೇವೆ. ನಾನು ಬುದ್ಧಿವಂತ, ನಾನು ಹೇಳಿದೆ ಸರಿ, ನಿನಗೇನು ಗೊತ್ತು. ನೀವು ನೋಡುವುದಾದ್ರೆ ದೇವವಾಕ್ಯ ಚೆನ್ನಾಗಿ ಅವರು ಮುಟ್ಟಾಡು ಫುಲಿಶ್. ನೀನಾದರೂ ಯೇಸು ಕ್ರಿಸ್ತನ ವಾಕ್ಯಾನುಸಾರವಾಗಿ ಯುವರ್ ವೈಸ್, ನೀನು ಬುದ್ಧಿವಂತನಾಗಿದ್ದಿ. ನಾವು ಒಳ್ಳೆ ನಡತೆಯಿಂದ ಅವನ್ನ ಕಟ್ಟಬೇಕೇ ಹೊರತು ನಾವು ಮಾತುಗಳಿಂದ ಪ್ರಿಯರೇ. ಯಾಕಂದ್ರೆ ಮಾತುಗಳು ಅದು ಮರ್ತೋಗ್ಬೋದು. ಅದು ನಮ್ಮ ಜೀವನ ನೋಡುವುದಾದ್ರೆ, ಒಳ್ಳೆಯ ಒಂದು ನಡತೆ ನೋಡುವುದಾದ್ರೆ ಅವರು ಯೇಸು ಕ್ರಿಸ್ತನ ಬಳಿಗೆ ಬರೋದಕ್ಕೆ ಒಂದು ಚಾನ್ಸ್ ಸಿಗ್ತದೆ ಪ್ರಿಯರೇ.
ಅದಕ್ಕಾಗಿ 6ನೇದಾಗಿ ನಾವು ನೋಡ್ತೇವೆ, ದೇವರು ಚಿತ್ತವೇನಾಗಿದೆ, ನಮ್ಮ ಒಳ್ಳೆ ನಡತೆಗಳಿಂದ ಜನರನ್ನ ಕಟ್ಟಬೇಕಾಗಿದೆ. ನಮ್ಮ ಒಂದು ಒಳ್ಳೆಯ ಸಾಕ್ಷಿಯಿಂದ ನಾವು ಜನರನ್ನ ಕಟ್ಟಬೇಕಾಗಿದೆ ಪ್ರಿಯ. ಕೊನೆಯದಾಗಿ ನಾವು ದೇವರ ಚಿತ್ತ ಮಾಡುವುದಾದರೆ, when we fulfill God's will, what happens? ನಾವು ದೇವರ ಚಿತ್ತವನ್ನು ಮಾಡುವುದಾದ್ರೆ ಏನಾಗುತ್ತೆ ಅಂದರೆ, Hebrews 10:36, Hebrews 10:36, ದೇವರ ಚಿತ್ತವನ್ನು ನೆರವೇರಿಸಿ ವಾಗ್ದಾನದ ಫಲವನ್ನು ಹೊಂದಬೇಕಾದರೆ ನಿಮಗೆ ತಾಳ್ಮೆ ಬೇಕು. ನಾವು ತಾಳ್ಮೆಯಿಂದ ದೇವರ ಚಿತ್ತವನ್ನು ನೆರವೇರಿಸುವುದಾದರೆ ದೇವರ ಮೇಲೆ ಕೊಟ್ಟಿರುವಂಥ ಎಲ್ಲ ವಾಗ್ದಾನದ ಫಲವನ್ನು ಹೊಂದುವರಾಗಿರ್ತೇವೆ ಪ್ರಿಯರೇ. ಹಲ್ಲೆಲೂಯಾ. Whatever the promises God has given to us, the blessings, the fruit of the promises, we will take it. ನಾವು ತೆಗೆದುಕೊಳ್ತೇವೆ. ದೇವರು ನಮಗೆ ವಾಗ್ದಾನ ಮಾಡಿದ್ದಾನೆ, ನಾನು ನಿನ್ನೊಂದಿಗೆ ಇರುತ್ತೇನೆ. ಯೇಸು ಕ್ರಿಸ್ತನೊಂದಿಗೆ ಇದ್ದಂಥ ತಂದೆ ದೇವರಾದ ಮಹಾಕರ್ತನಾದ ದೇವರು ನಮ್ಮೊಂದಿಗೂ ಸಹ ಇರುವಾತನಾಗಿದ್ದಾನೆ. ದೇವರೇ ಭೂಮಿ ಆಕಾಶ ಸೃಷ್ಟಿ ಮಾಡಿದ ದೇವರು ನಮ್ಮೊಂದಿಗೆ ಇರಬೇಕಾದ್ರೆ ನಮಗೆ ಎದುರಿಸಲು ಯಾರಿಗೆ ಸಾಧ್ಯ ಪ್ರಿಯರೇ? ನಮ್ಮ ಎದುರಿಗೆ ನಿಲ್ಲಲಿಕ್ಕೆ ಯಾರಿಗೆ ಸಾಧ್ಯ? ಅದೇ ರೀತಿಯಾಗಿ ದೇವರು ವಾಗ್ದಾನ ಮಾಡಿದ್ದಾನೆ, ನಾನು ನಿಮ್ಮ ಯೆಹೋವ ಹೀರೆಯಾಗಿರುತ್ತೇನೆ, ನಾನು ನಿಮ್ಮ ಸೌಖ್ಯದಾಯಕನಾಗಿರುತ್ತೇನೆ. ಐ ವಿಲ್ ಬಿ ಯುವರ್ ಜೆಹೋವಾ ರಫಾ, ನಾನು ನಿನಗೆ ಆರೋಗ್ಯದಾಯಕನಾಗಿರುತ್ತೇನೆ. ದೇವರು ವಾಗ್ದಾನ ಕೊಟ್ಟಿದ್ದಾನೆ. ದೇವರು ಅದೇ ರೀತಿಯಾಗಿ ನಾನು ನಿನಗೆ ಸಹಾಯಕನಾಗಿರುತ್ತೇನೆ, ನಿನ್ನ ಪ್ರಾರ್ಥನೆ ಕೇಳಿ ನಿಮಗೆ ಬರುವಂತ ಎಲ್ಲಾ ಕಷ್ಟಗಳಿಂದ ಇಕ್ಕಟ್ಟಿನ ನಾನು ಬಿಡುಗಡೆ ಮಾಡುತ್ತೇನೆ ದೇವರು ಹೇಳಿದ್ದಾನಂತೆ. ಮುಂದೆ ನೋಡ್ತೇವೆ, ನಮ್ಮ ಒಂದು ಯುದ್ಧಗಳನ್ನ ಆತನು ಮಾಡುವ ಆತನಾಗಿದ್ದಾನೆ, ನಮಗೆ ಜಯ ಕೊಡುವ ಆತನಾಗಿದ್ದಾನೆ. Hallelujah. He will fight our battles and victory will be ours. ಈ ಎಲ್ಲ ಫಲಗಳನ್ನ, ದೇವರು ಕೊಟ್ಟಿರುವಂತಹ ವಾಗ್ದಾನದ ಫಲಗಳನ್ನ ನಾವು ಹೊಂದಿಕೊಳ್ಳುವವರಾಗಿರುತ್ತೇವೆ ಯಾವಾಗ ನಾವು ದೇವರ ಚಿತ್ತಾನುಸಾರವಾಗಿ ನಡೆಯುತ್ತೇವೆ ಆವಾಗ ಪ್ರಿಯರೇ. ಅದಕ್ಕಾಗಿ ನಾನು ಹೇಳಿದೆ, ನನ್ನ ಒಂದು ಸರ್ಮನ್ ಮೊದಲೇ ನಾನು ಹೇಳಿದೆ, ಇಂಪಾರ್ಟೆಂಟ್ ಈಸ್ ಗಾಡ್ಸ್ ವಿಲ್. ತುಂಬಾ ಮುಖ್ಯವಾಗಿ ಬೇಕಾಗಿರೋ ದೇವರ ಚಿತ್ತವನ್ನು ನಾವು ಮಾಡುವಂತ ಮಕ್ಕಳಾಗಿರಬೇಕು. ಲೆಟ್ಸ್ ಕ್ಲೋಸ್ ಅವರ್ ಐಸ್. ನಾವು ಕಣ್ಣುಗಳನ್ನು ಮುಚ್ಚಿಕೊಂಡವರಾಗಿ ಸ್ವಲ್ಪ ಆಲೋಚನೆ ಮಾಡಿಕೊಳ್ಳಿ ಪ್ರಿಯರೇ. ಈ ದಿನ ನಾವು ಮನಸ್ಸು ಮಾಡೋಣ, ನಾವು ಆಸೆ ಪಡೋಣ, ಯಾವುದು ದೇವರ ಚಿತ್ತವಾಗಿದೆಯೋ ನಮ್ಮ ಜೀವಿತದಲ್ಲಿ ಅದನ್ನೇ ಮಾಡುತ್ತೇವೆ ಎಂದು. ಯಾಕೆಂದ್ರೆ ನಾವು ನಮ್ಮ ಸ್ವಂತದವರಲ್ಲ ಪ್ರಿಯರೇ, ಪರಿಶುದ್ಧ ರಕ್ತದಿಂದ ಕೊಂಡುಕೊಳ್ಳಲ್ಪಟ್ಟಂತ ಮಕ್ಕಳಾಗಿದ್ದೇವೆ. We are purchased by the valuable priceless blood of Jesus. ನಾವು ಕೊಂಡುಕೊಂಡವರು ಪ್ರಿಯರೇ. ಅದಕ್ಕಾಗಿ ನಾವು ಆತನ ಚಿತ್ತವನ್ನ ಮಾಡುವುದಾಗಿ, ಆತನ ಒಂದು ಸೇವಕರಾಗಿ ನಮ್ಮ ಒಂದು ಮಾನಸಿಕವಾದ ಕಾರ್ಯದಂತೆ ಪ್ರಿಯರೇ, ಪರಿಶುದ್ಧ ಆತ್ಮನು ನಮ್ಮನ್ನು ನಡೆಸುವಂತ ಅವನು ದೇವರ ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಟ್ಟು ನಾವು ಜೀವಿಸುವುದಕ್ಕೆ ನಾವು ಮನಸ್ಸು ಮಾಡಿಕೊಳ್ಳೋಣ ಪ್ರಿಯರೇ. ಲೆಟ್ಸ್ ಮೇಕ್ ಮೈಂಡ್ and let us desire from today onwards I will do the God's will in my life. ನನ್ನ ಜೀವಿತದಲ್ಲಿ ನಾನು ದೇವರ ಚಿತ್ತವನ್ನೇ ಮಾಡೋದಕ್ಕೆ ಆಸೆ ಪಡುತ್ತೇನೆ, ಇಷ್ಟಪಡುತ್ತೇನೆ. ನಾವು ನಮಗೆ ಹೇಳಿಕೊಳ್ಳೋಣ ಪ್ರಿಯರೇ, ನಾವು ಅದಕ್ಕೆ ಮಾಡಿಕೊಳ್ಳೋಣ. ಅನೇಕ ಸಾರಿ ನಾವು ದೇವರ ಚಿತ್ತ ಮಾಡ್ತಾ ಇಲ್ಲ ಪ್ರಿಯರೇ, ದೇವರೇ ಕೃತಜ್ಞತೆ ಸಲ್ಲಿಸ್ತಾ ಇಲ್ಲ ಪ್ರಿಯರೇ. ದೇವರು ಹೇಳುವಂತೆ ನಮ್ಮ ಸಾಕ್ಷಿ ನಾವು ಕಾಯ್ಕೊಂಡಿಲ್ಲ ಪ್ರಿಯರೇ. ದೇವರು ಹೇಳುವಂತೆ ನಾವು ಅನೇಕರಿಗಾಗಿ ಪ್ರಾರ್ಥನೆ ಮಾಡ್ತಾ ಇಲ್ಲ. ನಾವು ನೋಡುತ್ತೇವೆ, ದೇವರಿಗೆ ಎಲ್ಲವೂ ಗೊತ್ತಿದೆ ಪ್ರಿಯರೇ. ನಾವು ಅನೇಕ ಸಾರಿ ಸತ್ಕಾರ್ಯಗಳನ್ನ ಮಾಡ್ತಾ ಇಲ್ಲ. ಯೇಸು ಕ್ರಿಸ್ತನ ಮೂಲಕವಾಗಿ ನಮ್ಮಲ್ಲಿ ಸಮರ್ಪಕವಾದುದನ್ನ ದೇವರು ಮಾಡೋದಕ್ಕೆ ಒಪ್ಪಿಸಿಕೊಡ್ತಾ ಇಲ್ಲ. ದೇವರ ಚಿತ್ತಕ್ಕೆ ಒಪ್ಪಿಸಿಕೊಡೋಣ. ಲೆಟ್ಸ್ ಗಿವ್ ಅವರ್ ಲೈಫ್ಸ್ ಟು ದ ಗಾಡ್ಸ್ ವಿಲ್. ಹಿ ಈಸ್ ಫೇತ್ಫುಲ್. ಆತನು ನಂಬಿಗಸ್ತನು. ಆತನು ಮಾಡಿದಂಥ ವಾಗ್ದಾನ ಎಲ್ಲವೂ ನಮ್ಮಲ್ಲಿ ನೆರವೇರುವಂತೆ ಮಾಡ್ತಾನೆ ಪ್ರಿಯರೇ. ನಮ್ಮೊಂದಿಗಿದ್ದು ನಮ್ಮ ಒಂದು ಯುದ್ಧವನ್ನು ಆತನು ಮಾಡುವ ಆತನಾಗಿದ್ದು, ನಮ್ಮ ಕಷ್ಟಗಳಲ್ಲಿ ನೋವುಗಳಲ್ಲಿ ನಮ್ಮ ಮುಂದಿಗಿದ್ದು ಬಿಡಿಸುವ ಆತನಾಗಿದ್ದಾನೆ. ನಮ್ಮ ಎಲ್ಲ ಅಗತ್ಯಗಳನ್ನು ಪೂರೈಸುವಂತ ಯೆಹೋವ ಹೀರೆ ಆಗಿರ್ತಾನೆ. ನಮಗೆ ಆರೋಗ್ಯ ಕೊಡುವಂತ ಯೆಹೋವ ರಾಫಾ ಆಗಿರ್ತಾನೆ. ಅಂತಹ ದೇವರಿಗೆ ನಮ್ಮನ್ನೇ ಅರ್ಪಿಸಿಕೊಳ್ಳೋಣ ಪ್ರಿಯರೇ. ಹಲ್ಲೆಲೂಯಾ. ಯೇಸಪ್ಪ, ನಿನಗೆ ಸ್ತೋತ್ರ ಉಂಟಾಗಲಿ.
ನಿನ್ನ ಚಿತ್ತವನ್ನು ಮಾಡಬೇಕೆಂಬುದು ನೀನು ಕರ್ತನೆ ಇಷ್ಟಪಡುವಾತನಾಗಿದ್ದಿ. ಅದನ್ನು ಮಾಡೋದಕ್ಕೆ ನಮಗೆ ಬಲ ಕೊಡು ಕರ್ತ. ಪರಿಶುದ್ಧಾತ್ಮನೇ, ನೀವು ನಮಗೆ ಸಹಾಯ ಮಾಡು ಕರ್ತನೆ. ಅಪ್ಪ, ನಮ್ಮ ಒಂದು ಆಲೋಚನೆ ಬೇಡ ಕರ್ತ, ನಮ್ಮ ಇಷ್ಟಗಳು ಬೇಡ ಕರ್ತನೆ. ಅಪ್ಪ, ನೀನು ನಿನ್ನ ಇಷ್ಟದಂತೆ ನಮ್ಮ ನಡೆಸು, ಅದು ನಮ್ಮ ಜೀವಿತಕ್ಕೆ ಒಳ್ಳೆಯದು ಏಸಪ್ಪ. ಅನೇಕ ಕರ್ತನೆ ಸಾರಿ ಕರ್ತನೆ, ಅನೇಕ ವೇಳೆಗಳಲ್ಲಿ ರಾಜ ನೀನು ಕರ್ತ ನಿನ್ನ ಚಿತ್ತಾನುಸಾರವಾಗಿ ನಮ್ಮ ನಡೆಸಬೇಕಾದ್ರೆ ನಮಗೆ ಸಂತೋಷ ಉಂಟು, ನಮಗೆ ಸಮಾಧಾನ ಉಂಟು ಕರ್ತ. ಅಪ್ಪ, ನಮಗೆ ಬಿಡುಗಡೆ ಉಂಟಲ್ಲ ರಾಜ. ನಿನ್ನ ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಳ್ಳೋದಕ್ಕೆ ಬಲ ಕೊಡು ಅಪ್ಪ. ಕರ್ತ ದೇವನೇ, ನಮ್ಮ ದಿವ್ಯ ಜ್ಯೋತಿ ಸಭೆಯ ಪ್ರತಿಯೊಂದು ಕರ್ತನೆ ಅಪ್ಪ, ವಿಶ್ವಾಸಿ ಮಕ್ಕಳು ಕರ್ತ, ಹೌದು ರಾಜ, ಕುಟುಂಬಗಳಿರುವಂತಹ ಪ್ರತಿಯೊಬ್ಬರು ಏಸಪ್ಪ ನಿನ್ನ ಚಿತ್ತಕ್ಕೆ ತಮ್ಮನ್ನು ಒಪ್ಪಿಸಿಕೊಡಲಿ ಕರ್ತನೆ. ಅಪ್ಪ, ನೀನು ನಮ್ಮೊಂದಿಗೆ ಇದ್ದುಕೊಂಡು ನಡೆಸ್ತೀಯಲ್ಲ ರಾಜ. ನೀನು ಮಾಡುವಂತ ಅಪ್ಪ, ಹೌದು ರಾಜ, ಅಪಾರವಾದ ಕರ್ತನೆ ಕೃಪೆಗಳಿಗೆ ಕರ್ತನೆ ನಾವೇನು ಕೊಳ್ಳಲು ಸಾಧ್ಯ ಕರ್ತನೆ. ನಿನ್ನ ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಂಡು ಜೀವಿಸುವಂತೆ ಬಲ ಕೊಡು. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ, ಒಳ್ಳೆ ಪಿತನೇ, ಆಮೆನ್. ಕೊನೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ನನ್ನ ಮನವೇ ಕರ್ತನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಆತನ ಪರಿಶುದ್ಧ ನಾಮವನ್ನು ಸ್ತುತಿಸು. ನನ್ನ ಮನವೇ ಕರ್ತನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳು ಒಂದನ್ನು ಎಂದೆಂದಿಗೂ ಮರೆತು ಬೇಡಬೇಡ. ಆಮೆನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರಾದ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಶಾಂತಿ, ಸಮಾಧಾನ, ಐಕ್ಯತೆ, ಅದೇ ರೀತಿಯಾಗಿ ಸೌಖ್ಯತೆ ಸಹ ನಮ್ಮೊಂದಿಗೆ ಸದಾ ಕಾಲ ಇರಲಿ. ಆಮೆನ್. Praise the Lord. Jesus bless you. Thank you.